ಆರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರ ಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವರ್ಯ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ನಾರಾಯಣಂ ಗುಣೈಃ ಸರ್ವೈರುದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ. ಓಂ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ. ಓಂ ದೇವಂ ನಾರಾಯಣಂ ನತ್ವಾ ಸರ್ವದೋಷವಿವರ್ಜಿತಂ ಪರಿಪೂರ್ಣಂ ಗುರುಂಶ್ಚಾನ್ ಗೀತಾರ್ಥಂ ವಕ್ಷ್ಯಾಮಿ ದೇಶತಃ. ಸಮಸ್ತಗುಣಸಂಪೂರ್ಣಂ ಸರ್ವದೋಷವಿವರ್ಜಿತಂ ನಾರಾಯಣಂ ನಮಸ್ಕೃತ್ಯ ಗೀತಾತಾತ್ಪರ್ಯಮುಚ್ಯತೆ. ಗುಣಗಣನಿಲಯಂ ಪತಿಂ ರಮಾಯಾಃ ಜಗದಘದಹನಂಚ ವಾಸವೀಸೂನುಂ ಮುನಿಕುಲತಿಲಕಂಚ ಪೂರ್ಣಬೋಧಂ ಗುರುಮಪಿ ಪರಮಂ ಗುರುಂಚ ಮೇ ವಂದೇ. ಓಂ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುತ್ಸವಃ ಮಾಮಕಾಃ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ. ಈಗ ಸಾಮ್ಯಾತ್ ಪ್ರಯೋಗಾಚ್ಯ ಅಂದರೆ ಮುಕ್ತಿಯಲ್ಲೂ ಕೂಡ ಭೇದ ಇದೆ, ತಾರತಮ್ಯ ಇದೆ, ಅದನ್ನೆಲ್ಲ ಹೇಳ್ತಾ ಇದ್ದಾರೆ. ಆದ್ದರಿಂದ ಏನರ್ಥ ಮಾಡಬಾರ್ದು, ಅದಕ್ಕೆಲ್ಲ ಕೂಡ ಬಿಡೋದು ಅಂತ ಕೇಳಿದರೆ ಈ ರೀತಿ ಬಿಡೋದು ಅಂತ ಅರ್ಥ ಅಲ್ಲ. ಯಾವ ರೀತಿ ಅವರು ಹೇಳಿದರು ನೋಡಿ. ಬುದ್ಧಿಯುಕ್ತೋ ಜಹಾತೀಹ ಬುಫೇ ಸುಕೃತ ದುಷ್ಕೃತೆ ತಸ್ಮಾತ್ ಯೋಗಾಯ ಯುಜ್ಯಸ್ವ ಯೋಗ ಕರ್ಮಸು ಕೌಶಲಂ. ಅದನ್ನು ಹೇಳಬೇಕಾದ್ರೆ ಎಲ್ಲ ಬಿಡೋದು ಅಂತ ಅರ್ಥ ಅಲ್ಲೇ ಅಲ್ಲ. ನಿರ್ಗುಣ ತನಕಂಥ ಮೋಕ್ಷ ಇಲ್ಲೇ ಇಲ್ಲ, ಅಲ್ಲಿ ಆನಂದಾದಿಗಳೇ ಇವೆ ಅಂತ ಹೇಳೋದಕ್ಕೆ ಇಷ್ಟೆಲ್ಲ ಉದಾಹರಣೆಗಳನ್ನು ಕೊಟ್ಟು ಇತ್ಯಾದಿ ದೃಷ್ಟದೇಹೇಶ್ವೇವ ನಚೈಷ ಅನ್ಯಾ ಗೌಣೀ ಮುಕ್ತಿ ಇಷ್ಟೆಲ್ಲ ಹೇಳಿದಾಗ ಹೇಳ್ತಾರೆ ಅವರು. ಇದೆಲ್ಲ ಮುಖ್ಯ ಮುಕ್ತಿ ಅಲ್ಲ, ಗೌಣ ಮುಕ್ತಿ. ಇದು ಗೌಣ ಅಂದರೆ ಮುಕ್ತಿ ಸೆಕೆಂಡರಿ ಮುಕ್ತಿ. ಇದು ಪ್ರೈಮರಿ ಮುಕ್ತಿ ಅಂತ ಬೇರೆ ಇದೆ ಅಂತ ಹೇಳ್ತಾರೆ. ಎಲ್ಲಿದೆ ಅದು? ಇಲ್ಲೇ ಇಲ್ಲ. ಅಂದರೆ ಆಧಾರ ತೋರಿಸ್ಬೇಕು ಅದಕ್ಕೆ ಹೇಳ್ತಾರೆ. ಫೈನಲ್ ಇದ್ರ ಬೇರೆ ಇನ್ನೊಂದು ದಿವ್ಯ ದೃಷ್ಟಿಗಿಂತ ಬೇರೆ ದೃಷ್ಟಿ ಇದೆಯಾ? ಒಂದು ಮುಖ್ಯ ಮುಕ್ತಿಗಿಂತ ಇನ್ನೊಂದು ಮುಕ್ತಿ ಇಲ್ಲ. ಆ ಮುಕ್ತಿನೇ ವರ್ಣನೆ ಮಾಡ್ತಿರೋದು. ಬಹುರಾತ್ರ ಕಿಮುಕ್ತೇನ ಯಾವತ್ ಶ್ವೇತಂ ನ ಗಚ್ಚತಿ ಯೋಗಿ ಯಾವನ್ನ ಮುಕ್ತ ಸ್ಯಾತ್ ತಾವನ್ನ ಮುಕ್ತ ಸ್ಯಾತ್ ಏಷ ಶಾಸ್ತ್ರಸ್ಯ ನಿರ್ಣಯ. ಬಹುನಾತ್ರ ಕಿಮುಕ್ತೇನ ಯಾವತ್ ಶ್ವೇತಂ ನ ಗಚ್ಚತಿ. ಶ್ವೇತ ಅಂದರೆ ಶ್ವೇತದ್ವೀಪ. ಶ್ವೇತದ್ವೀಪ ಹೋದೆ ಮುಕ್ತಿ ಹೊರತು ಅದ್ರ ಮೇಲೆ ಇನ್ನೊಂದು ಮುಕ್ತಿ ಅಂತ ಇಲ್ಲ. ಮುಕ್ತಿಯಲ್ಲಿ ಎರಡು ಮುಕ್ತಿ ಇಲ್ಲ. ಮುಖ್ಯ ಮುಕ್ತಿ ಗೌಣ ಮುಕ್ತಿ ಅಂತ ಇಲ್ಲ ಅಂತ ಹೇಳೋದಕ್ಕೆ ವಾಕ್ಯ ಕೋಟ್ ಮಾಡ್ತಾರೆ. ಆದಿತ್ಯ ಪುರಾಣೇ ತದನ್ಯ ಮುಕ್ತಿ ನಿಷೇಧ ಎಲ್ಲಿದೆ? ಇನ್ನು ಹಿಂದೆ ಭಾಷ್ಯ ತಾನೇ ಓದ್ತಿರೋದು. ಈಗ ಮುಂದೆ ಹೋಗಿದೆಯಾ? ಹಾಂ ಸರಿ. ಶುಕಾದೀನಾಂ ಪೃಥಕ್ ದೃಷ್ಟೇಶ್ಚ ಉಪಾಧಿನಾಶೇನ ಅದೆಲ್ಲ ಆಯ್ತಲ್ಲ. ಮಗ್ನಸೇ ಪರೇ ಜ್ಞಾನೇ ತತ್ರಾಪಿ ಅನ್ಯೋನ್ಯಾತ್ಮಕ ಯಥೋದಕಂ ಶುದ್ಧೇ ಶುದ್ಧಂ ಯಥಾ ನದ್ಯ ಇತ್ಯಾದೌ ದೃಷ್ಟಾಂತ ಕೊಟ್ಟಿದ್ದಾರೆ. ಇನ್ನೂ ಸ್ವಲ್ಪ ಇದೆ. ಏಕೀಭೂತಸ್ಯ ಪೃಥಗ್ಜ್ಞಾನೇ ಮಾನಂ ಪಶ್ಯಾಮಃ. ಏಕೀಭೂತನಾದವನು ಮತ್ತೆ ಬೇರೆ ಅಂತಕ್ಕಂಥ ಜ್ಞಾನ ಹೊಂದೋದಕ್ಕೆ ಪ್ರಮಾಣ ಇಲ್ಲ. ಆಸದ್ ಆಸಂ ದುಃಖ ಅದೆಲ್ಲ ಆಗಿತ್ತು. ರಚ ಪ್ರತಿಬಿಂಬಸ್ಯ ಬಿಂಬೈಕ್ಯಂ ಲೋಕೆ ಪಶ್ಯಾಮಃ. ಬಿಂಬಗಳಿಗೆ ಐಕ್ಯ ಇಲ್ಲ. ಉಪಾಧಿನಾಶೆ ಹಾಗಿದ್ದಿದ್ರೆ ಫೋಟೋನೇ ವ್ಯಕ್ತಿ ಅಂತ ಆಗ್ಬಿಡ್ತಾ ಇತ್ತು. ಗೊತ್ತಾಯ್ತಾ? ಅವಾಗ ವ್ಯಕ್ತಿನೇ ಬೇಕಿಲ್ಲ. ವ್ಯಕ್ತಿ ಫೋಟೋ ಹಿಡಿಸ್ಬಿಟ್ರೆ ಅವನು ಬದುಕಿದ್ದಾನೆ ಅಂತ ಅರ್ಥ. ಈ ರೀತಿ ಆಗಿಬಿಡ್ತಾ ಆಭಾಸಮಯ ಆಗ್ತಾಯಿತ್ತು. ಅದು ಸರಿಯಲ್ಲ. ಉಪಾಧಿನಾಶೇ ಮಾನಮ್ಮ. ಸ್ವರೂಪವೇ ಉಪಾಧಿ ಅಂತ ಒಪ್ಪಿರೋದ್ರಿಂದ ಅದು ನಾಶವಾದರೆ ಐಕ್ಯ ಆಗುತ್ತೆ ಅಂತ ಹೇಳಬಾರ್ದು. ನಾಶ ಆಗೋದೇ ಇಲ್ಲ. ಮಗ್ನಸ್ಯಗೆ ಪರೇ ಅಜ್ಞಾನೇ ಇತಿ ದುಃಖಾತ್ಮಕತ್ವೋಕ್ತೇಶ್ಚ. ಸಂಸಾರದಲ್ಲಿ ದುಃಖ ಇದೆ, ಮುಕ್ತಿಯಲ್ಲಿ ಸುಖ ಇದೆ. ದುಃಖ ಇಲ್ಲ ಅಂತ ಹೇಳಿದ ಮೇಲೆ ಅದು ಮುಖ್ಯ ಮುಕ್ತಿನೇ ಆಗಿದೆ. ಯಾವದಾತ್ಮಭಾವಿತ್ವಾತ್ ಉಪಾಧಿ ನಿತ್ಯತಾ ಅಭಿಧಾನಾಚ್ಚ. ಯಾವದಾತ್ಮಭಾವಿತ್ವಾತ್ ಆತ್ಮ ಜೀವಲ್ಲಿ ಎಲ್ಲಿವರೆಗೆ ಇರ್ತಾರೋ ಅಲ್ಲಿವರೆಗೂ ಉಪಾಧಿ ಇರುತ್ತೆ ಅಂತ ಹೇಳಿದ್ದರಿಂದ
ಬಿಂಬ ಪ್ರತಿಬಿಂಬ ಭಾವ ನಿತ್ಯ ಮತ್ತು ಬಿಂಬನೂ ನಿತ್ಯ ಪ್ರತಿಬಿಂಬನೂ ನಿತ್ಯ. ಇದು ಸ್ವತಂತ್ರ, ಅದು ಅಸ್ವತಂತ್ರ. ಅಥೋ ಅನ್ಯವಚನಂ ಪ್ರತೀಯಮಾನಮಪಿ ಔಪಚಾರಿಕಂ. ಇದಕ್ಕೆ ವಿರುದ್ಧವಾದ ವಾಕ್ಯಗಳು ಕಂಡ್ರೆ ಪ್ರತೀಯಮಾನಮಪಿ ಅಪರೆಂಟ್ ಮೀನಿಂಗೇ ಹೊರತು ಬೇರೆ ಅಲ್ಲ. ಅದು ಔಪಚಾರಿಕ. ಔಪಚಾರಿಕ ಅಂದರೆ ಗೌಣ, ಮುಖ್ಯಾರ್ಥದಲ್ಲಿ ಹೇಳಿದ ಮಾತಲ್ಲ ಅದು. ದೃಷ್ಟಾಶ್ಚತೆ ಭಗವತೋ ಭಿನ್ನಾಶ್ಚ ನಾರದೇನ. ಹೌದು, ತಗೊಳ್ಳೇಬೇಕು. ಅದು ಮುಖ್ಯಾರ್ಥ. ಹೌದು, ಮುಖ್ಯಾರ್ಥ ಎಸ್ಟಾಬ್ಲಿಷ್ ಆದಮೇಲೆ ಬೇರೆ ಎಷ್ಟೇ ಬಂದರೂ ಗೌಣ ಆಗುತ್ತೆ ಹೊರತು ಬೇರೆ ಆಗೋದಿಲ್ಲ. ಪ್ರತಿ ಇರಲೇಬೇಕು. ಹೌದು, ಮುಖ್ಯಾರ್ಥ ಬಾಧ ಬರದೆ ಹೋದರೆ ಮುಖ್ಯರೇ ಉಳಿಯೋದು. ಪ್ರತಿಶಾಖಂಚ ಸಾ ಏಕಥಾ ಇತ್ಯಾದಿಷು ಭೇದೇನ ಪ್ರತೀಯಂತೆ. ಎಲ್ಲೋ ಒಂದು ವೃಕ್ಷಾಖ ಇದು ಶಾಖ ಹಾಗಲ್ಲ. ವೃಕ್ಷ ಅದರ ಉಪಶಾಖೆಗಳು ಅಲ್ಲ, ಪ್ರತಿ ಶಾಖೆಗಳಲ್ಲೂ ಕೂಡ ಭೇದ ನಿರೂಪಿತವಾಗಿದೆ ಹೊರತು ಅಭೇದ ಅಲ್ಲ. ವಿರೋಧೇತು ಯುಕ್ತಿಮತಾಮೇವ ಬಲವತ್ವಂ. ಪರಸ್ಪರ ವಿರೋಧ ಬಂದಾಗ ಯುಕ್ತಿಮತಾಮೇವ, ಯಾವುದಕ್ಕೆ ಯುಕ್ತಿ ಸಪೋರ್ಟ್ ಇದೆ ಅದು ಪ್ರಬಲ. ಏಕೆ? ಬರೀ ವಾಕ್ಯ, ಇದು ಪ್ರಬಲ ವಾಕ್ಯ. ಇದು ಅಲ್ಲಿ ಯುಕ್ತಿಮತ ಅಂಥೇಳಿ, ಯುಕ್ತಿ ಅಂದರೆ ಬ್ರಹ್ಮಸೂತ್ರಗಳು ಅಂತ ಅರ್ಥ. ಬ್ರಹ್ಮಸೂತ್ರಗಳ ಸಪೋರ್ಟ್ ಯಾವುದಕ್ಕಿದೆಯೋ ಅದು ಅಲ್ಟಿಮೇಟೇ ಹೊರತು ಯಾವುದಲ್ಲ ಅಪರೆಂಟ್ ಮೀನಿಂಗ್ ಇರತಕ್ಕಂಥ ವಾಕ್ಯಗಳಲ್ಲ. ಯುಕ್ತಯಶ್ಚ ತ್ರೋಕ್ತಾ, ಯುಕ್ತಿ ಹೇಳಿದ್ದೇವಲ್ಲ ಈಗಾಗಲೇ. ಮಗ್ನಶಗೆ ಪರೇ ಇತ್ಯಾದಯ. ನಮಗೆ ಎಲ್ಲಿವರೆಗೂ ಅಜ್ಞಾನ ಇರುತ್ತೋ ಅಲ್ಲಿವರೆಗೂ ದುಃಖ ಇರುತ್ತೆ. ಮುಕ್ತಿಯಲ್ಲಿ ಜ್ಞಾನ ಇದೆ, ಅಜ್ಞಾನ ಇಲ್ಲ ಅಂದಮೇಲೆ ಏನಿಲ್ಲ, ದುಃಖ ಇಲ್ಲ. ಬಟ್ ಸುಖ ಇದೆ. ಸುಖ ದುಃಖ ಎರಡೂ ಇಲ್ಲ ಅಂತ ಅರ್ಥ ಮಾಡಬಾರದು. ಅಥೋ ಜಲೇ ಜಲೈಕೀಭಾವವತ್ ಏಕೀಭಾವ ಉಕ್ತಂಚ. ನೀರಿನೊಳಗೆ ನೀರು ಹಾಕ್ತಾರೆ, ಐಕ್ಯ ಆಯಿತು. ಏನಾಯಿತು? ಗಂಗಾ ನೀರೇ ಹಾಕಿದರು. ಯಾರೋ ನೀರು ಹಾಕಿಬಿಟ್ರೆ ಸಿಟ್ಟು ಬರ್ತಾರೆ, ಅದು ಮಡಿ ನೀರೇ ಅಂದ. ಆಗಿದ್ರೆ ಸರಿ ಅಂಥೇಳಿ. ಆದರೆ ಅಭೇದ ಅಂತ ಹೇಳಲಿಲ್ಲ ಅವನು. ಏನು ಹೇಳಿದ? ಮಡಿಯಲ್ಲಿ ಸಾಮ್ಯ ಇದೆ, ಆದ್ದರಿಂದ ಸರಿ. ಬಯಲಿಗೆ ಹಾಕಿದರೆ ಮೇಲಿಗೆ ಆಗ್ತಿತ್ತು, ಸರಿಯೇ. ಆದರೆ ಅದೇ ನೀರು ಆಯಿತು ಅಂತ ಅರ್ಥ ಅಲ್ಲ. ಅದಕ್ಕೆ ಒಂದು ಲೋಟ ನೀರಿನಲ್ಲಿ ಇನ್ನೊಂದು ಲೋಟ ನೀರು ಹಾಕಿದರೆ ಅದು ಒಂದೇ ಲೋಟ ಆಗೋದಾಗಿದ್ದರೆ ಯಾಕೆ ಅದು ಐಕ್ಯ ಆಗುತ್ತಾ? ಒಂದು ಹನಿ ಕೂಡ ಈ ಕಡೆ ಚೆಲ್ಲುತ್ತೆ ಹೊರತು ಅದಾಗ್ಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲ ಹೋಗಿ ನೀರು ಹಾಕ್ತಿದ್ದಿಲ್ಲ ಹಾಲು ಮಾರೋರು, ನೀರು ಹಾಕಿ ಹಾಲಾಗೋದಾಗಿದ್ದು ಏನಾಗ್ತಿತ್ತು? ಇಲ್ಲ ಇಲ್ಲಿದ್ದರೆ ಹಾಲೇ ತರ್ತಿದ್ದಿಲ್ಲ, ನೀರು ಹಾಕಿ ಹಾಲು ಮಾಡ್ತಾಯಿದ್ರು. ಇಲ್ಲ ನೀರು ಹಾಕಿ ಉಪ್ಪಿ, ನೀರು ಬೇರೆ ವೇಸ್ಟು. ಹಾಕಿದ್ದೀನಿ ಐಕ್ಯ ಹೊಂದೋದಾಗಿದ್ದರೆ ನೀರು ಹಾಕ್ಬಿಟ್ಟು, ಆದ್ದರಿಂದ ಸಾಧ್ಯ ಇಲ್ಲ. ಅಂದರೆ ನೀರು ಹಾಲು ಬೆರೆಸೋರಿಗೂ ಗೊತ್ತು ಐಕ್ಯ ಆಗೋದಿಲ್ಲ ಅಂತ. ಅಂದಮೇಲೆ ಇದನ್ನು ನೀವು ಐಕ್ಯ ಆಗುತ್ತೆ ಏನರ್ಥ ಅದಕ್ಕೆ? ಅದು ಎಲ್ಲಿವರೆಗೂ ಐಕ್ಯ ಭ್ರಮೆ ಬರೋವರೆಗೂ, ಆಮೇಲೆ ಬರೋದಿಲ್ಲ. ಅದೇ ದೃಷ್ಟಾಂತಾನೆ. ನದಿ ಸೇರಿದ್ರು ಕೂಡ ಒಂದಾಗಿಲ್ಲ. ನದಿ ಸೇರಿದ್ರು ಒಂದಾಗಿಲ್ಲ. ಅದೇನಾಗಿದೆ? ಪ್ರತ್ಯೇಕವಾಗಿಯೇ ಇದೆ, ನಮಗೆ ಗೊತ್ತಾಗೋದಿಲ್ಲ. ಹೇಳಿದ್ನಲ್ಲ, ಒಂದು ರಾಶಿ ಅಕ್ಕಿ ಇದೆ, ಇಲ್ಲಿ ಒಂದೆರಡು ಅಕ್ಕಿ ತೊಗೊಂಡು ಹಾಕ್ತಾರೆ. ಅದನ್ನು ನೋಡೋದಕ್ಕೆ ಏನು ಡಿಫ್ರೆನ್ಸ್ ಕಾಣಿಸೋದೇ ಇಲ್ಲ. ಅದು ತಕ್ಕಲೆಯಲ್ಲಿ ತುಗ್ದ ಆವೇಟು ಗೊತ್ತಾಗೋದಿಲ್ಲ. ಆದರೆ ಏನಾಗಿದೆ? ನಿಜ ಏನು ನಿಜ ಅದು? ಆದರೆ ನಮಗೆ ಗೊತ್ತಾಗೋದಿಲ್ಲ. ಅದೇ ವಾಪಸ್ ಕಾಳು ಕೊಡೋದ್ರೆ ಕೊಡೋಕ್ಕೆ ಬರೋದಿಲ್ಲ. ಗೊತ್ತಾಯ್ತಾ? ಗೊತ್ತಿಲ್ಲ ಅಂತೇವೆ ಹೊರತು ಏನೋ ಐಕ್ಯ ಆಯಿತು ಅಂಬೋದಿಲ್ಲ. ಗೊತ್ತಿಲ್ಲ ನಮಗೆ. ಒಂದು 1000 ಜನ ಸೇರಿರ್ತಾರೆ, ಇನ್ನೊಂದು 4 ಜನ ಸೇರಿಬಿಟ್ರು, ಐಕ್ಯ ಆಗಿಬಿಟ್ರು ಅವರು? ಇಲ್ಲ, ಪ್ರತ್ಯೇಕವಾಗಿ ಇದ್ದಾರೆ. ಇಲ್ಲ ಆಮೇಲೆ ಬರ್ತಾರಲ್ಲ, ಐಕ್ಯ ಆಗಿಬಿಟ್ರು ಅಂತ ಹೋಗಿ ಅವರಿಗೆ ತಿಲಾಂಜಲಿ ಕೊಡೋಕ್ಕೆ ಸಾಧ್ಯ ಇಲ್ಲ. ಆಮೇಲೆ ನೋಡಿದ್ರೆ ಬಂದೇ ಬರ್ತಾರೆ. ಅದು ಇವೆಲ್ಲ ಕಣ್ಣಿಗೆ ಕಾಣೋ ವಿಚಾರಗಳು. ದೃಷ್ಟಾಂತನ ನೀವು ಕೊಟ್ಟ ಮೇಲೆ ಸಪೋರ್ಟ್ ಇರಬೇಕು, ಇಲ್ಲದ ಹೊರಗೆ ದೃಷ್ಟಾಂತಕ್ಕೆ ಅರ್ಥ ಇರಬೇಕು. ನಿರಾಕರಣ ದೃಷ್ಟಾಂತ ಕೊಟ್ಟು, ಗೊತ್ತಾಯ್ತಾ, ಅದಕ್ಕೆ ತಪ್ಪು ಆಧಾರ ಕೊಟ್ಟರೆ ಸರಿಯಲ್ಲ. ಯಥೋದಕಂ ಶುದ್ಧೇ ಶುದ್ಧಂ. ಶುದ್ಧವಾದ ನೀರಲ್ಲಿ ಶುದ್ಧ ನೀರು ಹಾಕಿದ್ರೆ ಏನಾಗುತ್ತೆ? ಶುದ್ಧವಾಗೇ ಇರುತ್ತೆ. ಯಥಾ ನದ್ಯ ದೃಷ್ಟಾಂತ. ನದಿ ಹರಿದು ಸಮುದ್ರ ಸೇರುತ್ತೆ, ನದಿಯಾಗೇ ಇರುತ್ತೆ ಹೊರತು ಏನಾಗೋದಿಲ್ಲ, ಅದು ಇದಾಗಲಿಕ್ಕೆ ಸಾಧ್ಯ ಇಲ್ಲ. ತತ್ರಾಪಿ ಅನ್ಯೋನ್ಯಾತ್ಮಕತ್ವೇ ವೃದ್ಧ ಸಂಭವ. ಹಾಗಿದ್ದರೆ ವೃದ್ಧಿ ಅಸಂಭವ. ಬಳೆಗಾಲದ ಶುರುವಾಗುತ್ತೆ, ಕೊಡಲ ಕೊರೆತ ಅಂತ ಹೇಳಿಬಿಟ್ಟು. ಕೊರತೆ ಯಾತಕ್ಕೆ ಬಂತು? ಹಾಗಿದ್ರೆ ಐಕ್ಯ ಹೊಂದೋದಾಗಿದ್ದು ಏನಾಗಬಾರ್ದಾಗಿತ್ತು? ಬರಬಾರ್ದಾಗಿತ್ತು. ಕೊಡಲ ಬರುತ್ತೋ ಅಂದರೆ ಏನರ್ಥ? ಐಕ್ಯ ಆಗಿಲ್ಲ ಅಂತ ಅರ್ಥ. ವೃದ್ಧಿ ಅಸಂಭವ. ಅಸ್ತಿ ಚ ಈಶತ್ ಸಮುದ್ರೇಪಿ ದ್ವಾರಿ. ಎಷ್ಟು ಕ್ಲಿಯರ್ ಬೇರೆ, ಇದರಲ್ಲಿ ಸೈನ್ಸ್ ಇದೆಲ್ಲ. ಅಸ್ತಿ ಚ ಈಶತ್ ಸಮುದ್ರೇಪಿ ದ್ವಾರಿ. ಸಮುದ್ರದಲ್ಲಿ ಕೂಡ ಏನು ಕಾಣಿಸುತ್ತೆ ನಮಗೆ? ವೃದ್ಧಿ ಕ್ಲಿಯರಾಗಿ ಕಾಣುತ್ತೆ. ಸುನಾಮಿ ಬಂದಾಗ ಇದರಲ್ಲಿ ವ್ಯತ್ಯಾಸ ಕಾಣುತ್ತೆ. ನೀರು ದೊಡ್ಡ ಪ್ರವಾಹ ಬಂದಾಗ ಹೆಚ್ಚು ಕಾಣುತ್ತೆ. ಅದು ದ್ವಾರಿ. ಒಳಗೆ ಕಾಣೋದು ಇಲ್ಲಿ ಕಾಣಿಸುತ್ತೆ, ಒಳಗಾಗಿ ಕಾಣೋದಿಲ್ಲ. ತುಂಬ ನೀರು. ನಮ್ಮ ಚೆನ್ನೈ ಹೋದಾಗ ಒಬ್ರು ಯಾರೋ ಇದರಲ್ಲಿ ಕೆಲಸ ಮಾಡೋದು, ಹಾರ್ಬರಲ್ಲಿ ಇದರಲ್ಲಿ ಕೆಲಸ ಮಾಡೋದು. ಬೇರೆ ಊರುಗಳ ಇದರಲ್ಲಿ ಹೋಗಿರ್ತಾರೆ. ನಮ್ಮ ಮಾಧ್ವರ ಆತನ ಕೇಳಿದೆ, ಸುನಾಮಿ ಎಲ್ಲ ಆಗುತ್ತೆ, ನೀರು ಜಾಸ್ತಿ ಆಗುತ್ತಲ್ಲ, ಗೊತ್ತಾಗುತ್ತೆ. ನಮಗೇನು ಗೊತ್ತೇ ಆಗಲ್ಲ ಅಂತೇಳಿ. ಯಾಕೆ? ಯೂನಿಫಾರ್ಮೇ ಮೇಲಾಗಿಬಿಡುತ್ತೆ.
ಯೂನಿಫಾರ್ಮ್ ಮೇಲಾದಾಗ ಏನು ಗೊತ್ತಾಗೋದಿಲ್ಲ, ಗೊತ್ತಾಗೋದಿಲ್ಲ, ಚೇಂಜಸ್ಸೇ ಗೊತ್ತಾಗೋದಿಲ್ಲ. ಓಲಾಡೋದು ಗೊತ್ತಾಗ್ಬೋದು ಹೊರತು ಕ್ವಾಂಟಿಟಿ ಏನು ಅನುಭವಕ್ಕೆ ಬರೋದಿಲ್ಲ. ಅಂದರೆ ಮಧ್ಯದಲ್ಲಿ ಅದಕ್ಕೆ ದ್ವಾರಿ ಅಂತ ಆಚಾರ ಹೇಳಿದ್ರು. ದ್ವಾರದಲ್ಲಿ ಎಫೆಕ್ಟ್ ಆಗುತ್ತೆ ಹೊರತು ಎಲ್ಲಿ ಎಫೆಕ್ಟ್ ಆಗೋದಿಲ್ಲ, ಅಲ್ಲಿ ಹರಡ್ಕೊಂಡು ಹೋಗ್ಬಿಡುತ್ತೆ ಮುಂದೆ, ಅದು ಇಲ್ಲಷ್ಟೇ ಎಫೆಕ್ಟ್ ಆಗುತ್ತೆ. ಅಂದರೆ ಇವೆಲ್ಲ ಅನುಭವಿಸಿದ್ದ ಆಚಾರ್ಯನೆಲ್ಲ ಕೂತಲ್ಲೇ ಹೇಳ್ತಿದ್ದಾರೆ. ಯಾವುದನ್ನು ಏನು ಮಾಡಬೇಕಾಗಿಲ್ಲ ಅವರಿಗೆ. ಆಲೋಚನೆ ಸರ್ವ ವಿಷಯ ಯೋಗಿ ಜ್ಞಾನ ಯಥೋತ್ ಇವರೆಲ್ಲ ಸ್ಟಡಿ ಮಾಡಬೇಕು. ಆಚಾರ ಸಿದ್ಧಾಂತ ಸುಮ್ಮನೆ ನಾವು ಕೈ ಮುಕ್ಕೊಂಡು ಓದ್ತಿದ್ದೇವೆ ಹೊರತು ಓದಿ ಕೈ ಮುಗಿಬೇಕು. ಅವಾಗ ಏನಾಗುತ್ತದೆ, ಅರ್ಥ ಆಗಿದ್ದು ಗೊತ್ತಾಗುತ್ತೆ. ಸುಮ್ಮನೆ ಮುಗಿತಿದ್ರೆ ಬದಲು ಅಷ್ಟೇ ಆಮೇಲೆ ಬೇಕು, ನೋ ಡಿಫರೆನ್ಸ್. ವಿಶೇಷ ಇರಬೇಕು. ಊಟ ಮಾಡಿದವರು ಉಪವಾಸ ಇದ್ದು ಡಿಫರೆನ್ಸ್ ಗೊತ್ತಾಗೋದಿಲ್ಲ. ಅವ್ನು ಎಷ್ಟು ಹೇಳಿದ್ರು ಮುಖದಲ್ಲಿ ಗೊತ್ತಾಗುತ್ತೆ ಅವನು ತೃಪ್ತಿ ಇದೆಯೋ ಅವನಿಗಿಲ್ಲ ಅಂತ ಹೇಳ್ಬಿಟ್ಟು. ಅಂತ ಅರ್ಥ ಮಾಡಿಕೊಂಡ್ರೆ ಆಚಾರ ಒಂದೊಂದು ಮಾತುಗಳು ಅಂಥದ್ದು. ಯಥೋದ ಯಾರಿಗೆ ಏನೇ ಇನ್ನೊಮ್ಮೆ ಹೇಳಿ. ಯಾರಿಗೆ? ಅವ್ರು ಯೋಗಿಗಳು. ರೋಗಿಗಳಿಗೆ ಹೇಗೆ ಗೊತ್ತಾಗುತ್ತೆ, ಯೋಗಿಗಳಿಗೆ ಗೊತ್ತಾಗುತ್ತೆ. ನೋಡಿದ್ರೆ ತೋರಿಸ್ಬಾರ್ದು ಅಂತ ಅವ್ರ ಉದ್ದೇಶ ಇತ್ತು, ಅದಕ್ಕೆ ತೋರಿಸ್ತಿರ್ಲಿಲ್ಲ. ಉದ್ದೇಶ ಇಲ್ಲದೆ ಹೋಗಿದ್ರೆ ಗೊತ್ತಾಗ್ತಿತ್ತು. ತತ್ರಾಪಿ ಅನ್ಯೋನ್ಯಾತ್ಮಕತ್ವೇ ವೃದ್ಧಿ ಅಸಂಭವ. ಅನ್ಯೋನ್ಯಾತ್ಮಕ ಅಂದರೆ ಐಕ್ಯ ಆಗಿದ್ದರೆ ವೃದ್ಧಿ ಆಗ್ತಿರಲಿಲ್ಲ. ವೃದ್ಧಿ ಅಂದರೆ ಹೆಚ್ಚಳ ಕಂಡು ಬರ್ತಿರಲಿಲ್ಲ. ಅಸ್ತಿ ಚೇಷತ್ ಸಮುದ್ರೇಪಿ ದ್ವಾರಿ ಮಹತ್ವಾತ್ ಅನ್ಯತ್ರ ದೃಷ್ಟಿ. ಬೇರೆ ಕಡೆ ಯಾಕೆ ಕಾಣೋದಿಲ್ಲ, ಮಹತ್ವ ತುಂಬ ದೊಡ್ಡ ರಾಶಿಯಲ್ಲಿ ಗೊತ್ತಾಗೋದಿಲ್ಲ. ಒಂದು 8 ಅಕ್ಕಿ ಕಾಳು ಇದ್ದ ಇನ್ನೊಂದು 4 ಹಾಕಿದ್ರೆ ಗೊತ್ತಾಗ್ಬಿಡುತ್ತೆ, ಗೊತ್ತಾಯ್ತಾ. ಅದರ ಸಾವಿರಾರಲ್ಲಿ ಹಾಕಿದ್ರೆ ಗೊತ್ತಾಗೋದಿಲ್ಲ. ಅದಕ್ಕೆ ಮಹತ್ವಾತ್ ಅನ್ಯತ್ರ ಅದೃಷ್ಟಿ. ತಾ ಏವ ಅಪೋ ತದೌ ತಸ್ಯ ಸ ಋಷಿ ಶಂಸಿತೌ ರತಃ ಇತಿ ಮಹಾಕೌರ್ಮೆ ಸಮರ್ಥಾನಾಂ ಭೇದಜ್ಞಾನಾಚ್ಚ. ಎಷ್ಟು ಬ್ಯೂಟಿಫುಲ್ ವಾಕ್ಯ ನೋಡಿ. ಅದು ನಮಗೆ ಸಮರ್ಥರಿಗೆ ಗೊತ್ತಾಗುತ್ತದು. ಸಮರ್ಥರಿಗೆ ಗೊತ್ತು. ಸ್ಕೂಟ್ರಲ್ಲಿ ಒಂದೇ ರೀತಿ ಇರುತ್ತೆ. ಯಾಕೆ ಗುರ್ತಿಡ್ಲಿಕ್ಕೇನು ಉಪಾಯ ನಮಗೀಗ? ಫೈನಲಿ ನಂಬರೇ ಗೊತ್ತಾಯ್ತಲ್ಲ. ಇಲ್ದವ್ರು ಏನಾಗ್ತಿತ್ತು, ಇರಲಿಲ್ಲ, ಎಲ್ಲ ಏನೇನೋ ಆಗೋಗ್ಬಿಡ್ತಿತ್ತು. ನಂಬರ್ಗೆ ಹಾಕೊಳ್ಳಿ ಎಲ್ಲ ಬೇರೆ ಆಗಿದ್ದರೆ ಇವತ್ತು ನಂಬರ್ ಯಾಕೆ ಕೊಡಬೇಕು? ಅದಕ್ಕೆ ನಂಬರ್ ಕೊಡೋ ಉದ್ದೇಶ ಏನು? ಬೇರೆ ಆಗಬೇಕು, ಬೇರೆ ಇದೆ ಗುರ್ತಿಡಿಲಿಕ್ಕೆ. ನಂಬರ್ ಏನು ಕ್ರಿಯೇಟ್ ಮಾಡೋದಿಲ್ಲ. ಎಲ್ಲಿ ಹೇಳಿದ್ದಾರೆ ಅದನ್ನು? ಉಪಾಧಿಗೆ ಯಾವ ಶಕ್ತಿ ಇಲ್ಲ. ವಿದ್ಯಮಾನಸ್ಯ ಭೇದಸ್ಯ ಜ್ಞಾಪಕೋ ನೈವಕಾರಕ. ಅದು ತಿಳಿಸ್ಕೊಡುತ್ತೆ ಹೊರತು ಸೃಷ್ಟಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅನ್ಯತ್ರ ಮಹತ್ವಾದ ಅನ್ಯತ್ರ ತಾಯಿ ಇಲ್ಲೊಂದು ದೃಷ್ಟಾಂತ ಕೊಡ್ತಾರೆ. ಈಗ ಒಂದು ಸರ್ತಿ ನಾರದರು ಬಂದರು. ಏನಾಗಿತ್ತು, ಎಲ್ಲ ನೀರು ಕೂಡ ಭಾರಿ ಸ್ವಾರಸ್ಯ. ಅವರು ಅಗಸ್ತ್ಯರು ಅವರ ಕಥೆಗಳು ಹೇಳ್ತಾರೆ. ಎಲ್ಲ ತೀರ್ಥಕ್ಕೂ ಹೋಗ್ತಿದ್ರು. ಕಮಂಡಲ ತೀರ್ಥದಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡ್ಬರ್ತಿದ್ರು. ಎಲ್ಲ ತೀರ್ಥ ಸನ್ನಿಧಾನ ಇರಬೇಕು ಅಂತ ಹೇಳಿಬಿಟ್ಟು, ಗೊತ್ತಾಯ್ತಾ. ನೋಡೋರಿಗೆ ಏನು ತಮಾಷೆ ಅನ್ನಿಸ್ತಿದೆ, ಏನಿದು ಸುಳ್ಳೆದು ಭ್ರಮೆ ಇದ್ದ ಹಾಗೆ. ಆಮೇಲೆ ಹೇಳ್ತಾರೆ, ಇಲ್ಲ ತೋರಿಸ್ತೀನಿ ಅಂದರು. ಎಲ್ಲ ತೆಗೆದಿಟ್ಟಿರುತ್ತೆ ಪ್ರತಿಯೊಂದನ್ನು. ಇದು ಗಂಗಾ ನೀರು, ಯಮುನಾ ನೀರು ಎಲ್ಲ ತೆಗೆದಿಟ್ಟಿರುತ್ತೆ. ಆಗ ಏನು ನೋಡ್ತಾರೆ, ಸಮರ್ಥಾನಾಂ ಭೇದಜ್ಞಾನಾಚ್ಚ. ಸಮರ್ಥರವರು. ಉಳಿದವ್ರಿಗೆ ಗೊತ್ತಾಗೋದಿಲ್ಲ. ಯಾರಿಗೆ ಗೊತ್ತಾಗುತ್ತೆ? ಇವತ್ತು ನೀವು ಹಾಲಿಗೋ ಕಾಫಿಗೋ ಸಕ್ಕರೆ ಹಾಕಿದಾಗ ಕಾಣಿಸೋದಿಲ್ಲ, ಬಟ್ ರುಚಿ ಗೊತ್ತಾಗುತ್ತೆ. ರುಚಿಯಲ್ಲಿ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಏನಂತ? ಸಿಹಿ ಇದೆ. ಸಕ್ಕರೆ ಕಾಣ್ತಾ ಇಲ್ಲ, ಕಣ್ಣಿಗೆ ಕಾಣ್ತಾ ಇಲ್ಲ. ಕಣ್ಣಿಗೆ ಕಾಣ್ತಾ ಇಲ್ಲ ಈಗ. ಆದರೂ ಏನಂದ್ರೆ ಐಕ್ಯ ಹೊಂದಿಲ್ಲ. ಅದು ಐಕ್ಯ ಹೊಂದ್ರೆ ಏನಾಗಬೇಕಾಗಿತ್ತು? ಮತ್ತೆ ರುಚಿ ಚೇಂಜ್ ಆಗಬಾರ್ದಾಗಿತ್ತು, ಗೊತ್ತಾಯ್ತು. ಇದು ಹಾಕಿದ್ರೆ ಅದಾಗಿಬಿಡೋದ್ರಿಂದ ಸಿಹಿ ಆಗಬಾರ್ದಾಗಿತ್ತು. ಅದು ಸಮರ್ಥರಿಗೆ. ಯಾರು ಬಾಯಿನ ಕೆಟ್ಟೋಗಿದೆ, ರುಚಿ ಇಲ್ಲ, ಅವನಿಗೆ ಗೊತ್ತಾಗಲ್ಲ, ಗೊತ್ತಾಯ್ತಾ. ಸಮರ್ಥರಿಗೆ ಗೊತ್ತಾಗುತ್ತೆ. ಇದು ಭಾರಿ ಮುಖ್ಯ. ಇದು ಇದೆಲ್ಲ ಯೋಚನೆ ಮಾಡಿದರೆ ನಮಗೆ ಕ್ಲಿಯರಾಗಿ ಯಾವಾಗ ಗೊತ್ತಾಗುತ್ತೆ? ಇವತ್ತು ಬಿಳಿ ನೀರಿಗೆ ಒಂಡೆ ನೀರು ಹಾಕಿದರೆ ಅವಾಗ ಗೊತ್ತಾಗುತ್ತೆ ಅಷ್ಟೇ. ಅದೇ ನೀರು ಹಾಕಿದ್ರೆ ಗೊತ್ತಾಗೋದಿಲ್ಲ. ಅದೇ ರೀತಿಯೇ ಇಲ್ಲಿ ಯೋಗಿಗಳಿಗೆ ಗೊತ್ತಾಗುತ್ತೆ. ತಾಯೇವ ಅಪಹ ದದೌ ತಸ್ಯ ಸ ಋಷಿ ಶಂಸಿತೌ ರತಃ. ತಾಯೇವ ಅಪಹ, ಆ ನೀರನ್ನೇ ತೆಗೆದುಕೊಟ್ರು ಅವರು. ಇನ್ನೂ ಬೇರೆ ಆಗೋದಾರೆ ಸೈಂಟಿಫಿಕಲಿ ಮಾಡಿ ತೋರಿಸ್ತಾರೆ. ಟೆಸ್ಟಿಲ್ ಮಾಡ್ತಾರಲ್ಲ, ಕ್ಲಿಯರಾಗಿ ತೋರ್ಸೋಕ್ಕೆ ಬರುತ್ತೆ ಅವ್ರಿಗೆ. ತಿಳಿತೀವಿ. DNA ಮಾಡಿದ ಡಿಫರೆನ್ಸ್ ಗೊತ್ತಾಗೋದಿಲ್ಲ, ಮೇಲ್ನೋಟಕ್ಕೆ ಕಾಣಿಸೋದಿಲ್ಲ. DNA ಟೆಸ್ಟಲ್ಲಿ ಗೊತ್ತಾಗ್ಬಿಡುತ್ತೆ. ಆ ಥರ ಅದು ಮಹತ್ವ. ಸೈನ್ಸಿನಿಂದ ಗೊತ್ತಾಯಿತು. ಬರೀ ಕಣ್ಣಿಗೆ ಗೊತ್ತಾಗೋದಿಲ್ಲ, ಸೈನ್ಸಿಂದ ಗೊತ್ತಾಯಿತು. ಸೈನ್ಸಿಂದ ಇದು ಗೊತ್ತಾಯಿತು, ಶಾಸ್ತ್ರದಿಂದ ಅದು ಗೊತ್ತಾಗುತ್ತೆ. ಆದ್ದರಿಂದ ಇಲ್ಲ ಅಂತ ಹೇಳಬಾರ್ದು. ಇದೆಲ್ಲ ನೆನಪಿರಲಿ. ಆಚಾರ್ಯ ಬರೆದಾಗ ಎಷ್ಟು ವಯಸ್ಸು? 15 ವರ್ಷದ ಆಚೆ ಈಚೆ ಇರೋದಷ್ಟು ಜಾಸ್ತಿ ಇಲ್ಲ. ಫಸ್ಟ್ ವರ್ಕ್ ಮತ್ತೆ ಅವ್ರದ್ದು ಇದು. ಫಸ್ಟ್ ವರ್ಕ್ನಲ್ಲಿ ಅಷ್ಟೇ ಪರ್ಫೆಕ್ಷನ್, ಪೂರ್ಣ ಪ್ರಜ್ಞರು. ಇದು ಮಹಾಕೌರ್ಮೆ. ಮಹಾಕರ್ಮ ಉಪಪುರಾಣ. ಕೂರ್ಮ ಪುರಾಣ, ಮಹಾಪುರಾಣ. ಮಹಾಕರ್ಮ ಉಪಪುರಾಣ. ಅದರಲ್ಲಿ ಸಮರ್ಥಾನ ಭೇದಜ್ಞಾನ. ಇದನ್ನು ನೋಡಿ ಸುಮ್ಮನೆ ಗೊತ್ತಾಗೋದಿಲ್ಲ. ಟೀಕಾಲ ಬೆರೀತಾರೆ. ಇಂದ್ರ ಕಮಂಡಲ ಏನಾಯಿತು? ಕಮಂಡಲೋರಾದಾಯ ಸ್ವಕಮಂಡಲೋದಕ್ಕೆ ಕ್ಷಿಪ್ತಾ ತಾಯೇ. ಅಲ್ಲ ಅಲ್ಲಿ ನಿಮ್ಮ ಹತ್ರ ಇಲ್ಲ, ಇದರಲ್ಲಿದೆ.
ಇಲ್ಲಿದೆ ಪ್ರಮೇಯ ದೀಪಿಕಾ ಅದು. ಕ್ಷಿಪ್ತಾಸ್ತಾಹ ಇವ ಅಪಹ ತಸ್ಯ ಇಂದ್ರಸ್ಯ ತದೋ ವಸಿಷ್ಠ ಇತಿ. ವಸಿಷ್ಠ ಮುನಿಗಳು ಇಂದ್ರದೇವ ನೋಡಿ ನಮ್ಮ ನೀರು ಬೇರೆ ನಿಮ್ಮ ನೀರು ಬೇರೆ ಅಂತ ತೆಗೆದುಕೊಟ್ರು ಅಂತ ಹೇಳ್ತಾರೆ. ಇಷ್ಟು ಸಾಮರ್ಥ್ಯ ಇದೆ. ಇತಿ ಮಹಾಕೌರ್ಮ ವಚನಾತ್. ನಮಗೆ ಕ್ಲಿಯರಾಗಿ ಎಲ್ಲಿ ಕಾಣುತ್ತೆ ಪ್ರಯಾಗದಲ್ಲಿ ಎರಡು ಗಂಗಾ ಇದು ಕಾಣು ಹ್ಯಾಕೆ ಕಾಣಿಸ್ತದೆ ಅದು ಕ್ಲಿಯರಾಗಿ. ಅದು ವೈಟು ಬ್ಲ್ಯಾಕು, ವೈಟಿಶ್ ಬ್ಲ್ಯಾಕಿಶ್ ಎದ್ದು ಕಾಣುತ್ತೆ. ಆಮೇಲೆ ವೈಟ್ ಕಾಣಿಸುತ್ತೆ ಅದು. ಯಾಕೆ ಗಂಗಾ ದೊಡ್ಡದಾದ್ರಿಂದ ಕಾಣಿಸೋದಿಲ್ಲ. ಇದು ಕಪ್ಪೆ ಇದು. ಅದು ಸೂಕ್ಷ್ಮವಾಗಿ ನೋಡಿದಾಗ ಏನಾಗುತ್ತದೋ ಈ ನೀರು ಬೇರೆ ಆ ನೀರು ಬೇರೆಯೇ. ವಸಿಷ್ಠಾದೀನಾಂ ಜಲಭೇದ ದರ್ಶನಾಚ್ಛ. ವಸಿಷ್ಠಾದಿ ಮುನಿಗಳು ಜಲಭೇದ ಕಂಡಿದ್ದಾರೆ ಅಂತ ಟೀಕಾರಾಯರು ಅದು ಪೂರ್ವಾಪರ ಹೇಳಿದರು. ಯಾರಿಗೆ ಹೇಳಿದ್ರು? ಋಷಿ ಅಂತ ಅಷ್ಟೇ ಹೇಳಿಬಿಟ್ರು. ಯಾರೂ ಗೊತ್ತಾಗಲಿಲ್ಲ, ಯಾರಿಗೇ ಗೊತ್ತಾಗಲಿಲ್ಲ. ಇಂದ್ರದೇವರಿಗೆ ವಸಿಷ್ಠಾದಿಗಳು ತೋರಿಸಿಕೊಟ್ರು ಅಂತ ತಮ್ಮ ಜ್ಞಾನ ಒಬ್ಬರನ್ನು ದೊಡ್ಡವ್ರನ್ನ ಪ್ರೆಸೆಂಟ್ ಮಾಡಿದರು ಅಂತ ಅರ್ಥ. ಇವೆಲ್ಲ ಕ್ವಾಲಿಟೇಟಿವ್ ಅನಾಲಿಸಿಸ್ ಅಂತ ಮಾಡ್ತಾರೆ ಕೆಮಿಸ್ಟ್ರಿ ಒಳಗೆ. ಎಲ್ಲ ಇದು ಪೌಡರ್ ಕೊಟ್ಬಿಟ್ಟಿರ್ತಾರೆ. ಇದೆಲ್ಲ ಡಿಫ್ರೆಂಟ್ ತೋರಿಸ್ಬೇಕಿಂದ ಯಾವುದು ಅಂತ ಹೇಳಬೇಕು. ಅವರು ಹೇಳ್ಬೇಕಾದ್ರೆ ಏನು ಮಾಡ್ತಾರೆ ಅವರೆಲ್ಲ ಟೆಸ್ಟ್ಗೆಲ್ಲ ಮಾಡಬೇಕಂದ. ಟೆಸ್ಟ್ ಮಾಡಿ ನೋಡೋದಕ್ಕೆ ಒಂದೇ ರೀತಿ ಇರುತ್ತಲ್ಲ, ಎಲ್ಲ ಒಂದೇ ಸಾಮಾನ್ಯ ವೈಟೇ ಜಾಸ್ತಿ ಇರೋದು. ಆದ್ದರಿಂದ ಏನು ವೈಟು ಇನ್ನೊಂದು ಕೆಂಪಿರೋದು ಕೊಟ್ಟು ಡಿಫ್ರೆನ್ಷಿಯೇಟ್ ಮಾಡೋಂತ ಹೇಳೋದಿಲ್ಲ. ಕಲರ್ನೆಲ್ಲ ಗೊತ್ತಾಗ್ಬಿಡುತ್ತೆ. ಎಲ್ಲ ವೈಟ್ ಇರುತ್ತೆ. ಆ್ಯಸಿಡ್ಗಳು ಎಲ್ಲ ಒಂದೇ ರೀತಿ ಕಾಣುತ್ತೆ. ಗೊತ್ತಾಯ್ತಾ? ನೀರು ಕಂಡಾಗ ಕಾಣುತ್ತೆ. ಅದು ಎಷ್ಟು ವ್ಯತ್ಯಾಸ ಇರುತ್ತೆ ಅದು. ಇವತ್ತು ಎಷ್ಟೋ ವೈಟ್ ಟ್ಯಾಬ್ಲೆಟ್ಸ್ ಎಲ್ಲ ಒಂದೇ ಕಲರ್, ಒಂದೇ ವಯಸ್ಸು ದಿನ. ಮತ್ತು ಯಾವುದೋ ಒಂದು 3-4 ಕಲರಲ್ಲಿ ಮಾಡಲೇಬೇಕು ಅವರು. ಆ ರೀತಿಯಲ್ಲಿ ಯಾರಿಗೆ ಗೊತ್ತಾಗ ವೈದ್ಯರಿಗೆ ಗೊತ್ತಾಗುತ್ತೆ. ಅದಕ್ಕೆ ಟೆಸ್ಟ್ಗಳಿರುತ್ತೆ. ಇಂಥ ಟೆಸ್ಟ್ ಮಾಡಿದರೆ ಕ್ವಾಲಿಟೇಟಿವ್ ಅನಾಲಿಸಿಸ್ ಟೆಸ್ಟ್ ಅಂತಲೇ ಹೆಸರು. ಅದು ಮಾಡಿದಾಗ ಗೊತ್ತಾಗುತ್ತೆ. ಇತ್ಯಾದಿನ ಬ್ರಹ್ಮಾದಿಭಿರಪಿ ಪ್ರಾರ್ಥಿತತ್ವಾತ್. ಆ ಕೊಟ್ಟವ್ರಿಗೆ ಗೊತ್ತಿರುತ್ತದು. ಗೊತ್ತಾಯ್ತಾ? ತೆಗೆದುಕೊಟ್ಟಿರ್ತಾರೆ. ಇವ್ರು ರಿಸಲ್ಟ್ ಅದನ್ನೇ ಕೊಟ್ಬಿಟ್ಟಾಗ ಏನಾಯ್ತು ಈಗ? ಹೌದು, ಕರೆಕ್ಟ್ ಟೆಸ್ಟ್ ಮಾಡಿದ್ದಾರೆ ಅಂತ. ಇಲ್ಲದೆ ಹೋದರೆ ಇಲ್ಲ ಹೇಳಿ ದುಡ್ಡು ಕೊಟ್ಟು ಹೇರಿಸ್ಕೊಂಡಿರ್ಬೇಕು, ಇಲ್ಲದೆ ಹೋದರೆ ಕರೆ ಮಾಡಿರಬೇಕು ಅಂತ ಅರ್ಥ. ಎಲ್ಲ ಮಾಡ್ತಾ ಇರೋದ್ರಲ್ಲ ಲ್ಯಾಬ್ರೇಟ್ರಿಯಲ್ಲಿ, ಅದೆಲ್ಲ ಮಾಡಿ ಏನೋ ಮಾಡಾಕ್ಬಿಡ್ತಾರೆ. ಅದು ಮೋಸ ಅದು. ಇತ್ಯಾದಿನ ಬ್ರಹ್ಮಾದಿಭಿರಪಿ ಪ್ರಾರ್ಥಿತತ್ವ. ಮುಂದೆ ನೈವ ತತ್ ಪ್ರಾಪ್ನುವಂತೇತೆ ಬ್ರಹ್ಮೇಶಾದಾನಯಸ್ಸುರಾಹ ಯತ್ತೇ ಪದಂ ಹಿ ಕೈವಲ್ಯಂಬಿತಿ ನಿವೇಶಾತ್ಯ ನಾರದೀಯೇ. ಮತ್ತು ಪರಮಾತ್ಮನ ಪದವಿ ಏನಿದೆಯಲ್ಲ, ಪರಮಾತ್ಮತ್ವ, ಅದನ್ನು ಹೊಂದಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಯಾರಿಗೆ? ಬ್ರಹ್ಮೇಶಾನಾದಯ. ಬ್ರಹ್ಮರುದ್ರಾದಿ ದೇವತೆಗಳೂ ಕೂಡ ಭಾರಿ ದೊಡ್ಡವರು. ಅವರಿಗೆ ಯಾವ ಪದವಿ ಸಿಗೋದಿಲ್ಲ? ಏನು ಪದವಿ ಸಿಗೋದಿಲ್ಲ. ಇವನು ABCDಗಳು ಮಹಾಪಾಪಿಗಳು. ಇವರಿಗೆಲ್ಲ ಬ್ರಹ್ಮೋದಯ ಸಿಕ್ಕರೆ ಬ್ರಹ್ಮ ಏನಾಗ್ತಾನೆ? ಪಾಪಿ ಆಗಿಬಿಡ್ತಾನೆ ಅಷ್ಟೇ. ಎಷ್ಟು ಅನ್ಯಾಯ! ಅದೆಲ್ಲ ಹೇಳಬಾರ್ದು. ಯತ್ತೇ ಪದಂ ಹಿ ಕೈವಲ್ಯಂ ಇತಿ ನಿಷೇಧಾಚ್ಯ ನಾರದೀಯೇ. ಬ್ರಹ್ಮೈಕ್ಯ ಅನ್ನೋದು ಭಾರಿ. ಬ್ರಹ್ಮದೇವರಿಗೆ ಬ್ರಹ್ಮೈಕ್ಯ ಬರದೇ ಇರಬೇಕಾದ್ರೆ ಕಂಡವರಿಗೆಲ್ಲ ಇಲ್ಲದ ಬರುತ್ತೆ. ಅದೇನು ಬ್ರಹ್ಮಶಬ್ದ ಬಹುವಚನ ಇದೆ. ಅನಾದಿ ಕಾಲ ಅನಂತ ಕಾಲ ಎಲ್ಲ ಬ್ರಹ್ಮದೇವರು ಒಟ್ಟಿಗೆ ಸೇರಿದರೂ ಕೂಡ ಏನಾಗೋದಿಲ್ಲ, ಪರಬ್ರಹ್ಮನಾಗಲಿಕ್ಕೆ ಸಾಧ್ಯ ಇಲ್ಲ. ಇವೆಲ್ಲ ಓದಿದ ಮೇಲೆ ಅದು ಅರ್ಥ ಆಗಲೇಬೇಕು ಅವರಿಗೆ. ಇನ್ನು ಓದೋ ಪ್ರಸಂಗ ಅವರಿಗೆ ಬರೋದಿಲ್ಲ, ಓದೋದಿಲ್ಲ. ಈ ವಾಕ್ಯಾರ್ಥದಲ್ಲಿ ವಿಷಯ ಬರೋದಿಲ್ಲ. ಒಂದು ಸೆಕೆಂಡ್ಗೆ ಅದು ಚೇಂಜ್ ಮಾಡಿಬಿಟ್ಟಿರ್ತಾರೆ. ಹೀಗಾಗಿ ಸುಮ್ಮನೆ ಗಲಾಟೆ ಆಗುತ್ತೆ ಹೊರತು ವಿಷಯ ತಿಳಿಯೋದಿಲ್ಲ. ಸವಿಚಾರಶ್ಚ ನಿರ್ಣಯ ಕೃತೋ ಮೋಕ್ಷಧರ್ಮೇಶು. ಮೋಕ್ಷಧರ್ಮದಲ್ಲಿ ವಿಚಾರನ ಪೂರ್ವಾಪರ ವಿಚಾರ ಮಾಡಿಬಿಟ್ಟು ಹೇಳಿದ್ದಾರೆ, ವಿಚಾರ ಮಾಡಿ ಹೇಳಿದ್ದಾರೆ. ಇವತ್ತು ಒಂದು ಮಾತಿದೆ, ವಿಲ್ಲಲ್ಲಿ ಬರೆದಿರ್ತಾರೆ, ವಿಲ್ ಚಾಲೆಂಜ್ ಮಾಡ್ತಾರೆ. ಕೋರ್ಟಲ್ಲಿ ಸರಿ ಅಂತ ಪ್ರೂವ್ ಆಗಿಬಿಡುತ್ತೆ. ಅದು ಚಾಲೆಂಜಡ್ ವಿಲ್, ಪ್ರೊಬೇಟೆಡ್ ವಿಲ್ ಅಂತ ಕರೀತಾರೆ. ಅದು ಮತ್ತೆ ಪ್ರಶ್ನೆ ಮಾಡೋಂಗಿಲ್ಲ. ಯಾತಕ್ಕೆ? ಮೊದಲು ಕಾಂಟ್ರವರ್ಸಿ ಬರಲಿಲ್ಲ, ಒಪ್ಕೊಂಡ್ಬಿಟ್ರು. ಬಂದು ಆಮೇಲೆ ಆರ್ಗ್ಯುಮೆಂಟ್ ಸರಿ ಅಂತ ಹೇಳಿಬಿಟ್ರು. ಆಮೇಲೆ ಮತ್ತೆ ಫೈನಲ್ ಅದು. ಅದಕ್ಕೇನು ಯುಕ್ತಿ ಮಾತ್ರ. ಯುಕ್ತಿಯ ಬರೀ ವಾಕ್ಯಗಳು ಬೇರೆ, ಯುಕ್ತಿ ಕೊಟ್ಟು ಹೇಳೋ ಮಾತುಗಳು ಬೇರೆ. ಅಲ್ಲೇನು ಹೇಳ್ತಾರೆ? ಬಲವಾಂಶ ವಿಚಾರೋ ನಿರ್ಣಯೋ ವಾಕ್ಯ ಮಾತ್ರ. ಬರೀ ವಾಕ್ಯಕ್ಕಿಂತ ಬಲವತ್ತರವಾದ ವಾಕ್ಯ ಭಾರಿ ಶ್ರೇಷ್ಠ. ಬಲ ಬರೋದು ಯಾವ ವಾಕ್ಯಕ್ಕೆ? ಬೇರೆ ಪ್ರಮಾಣ ಸೇರಿದಾಗ, ಯುಕ್ತಿ ಪ್ರತ್ಯಕ್ಷಾದಿಗಳು ಸೇರಿದಾಗ ಏನಾಯ್ತದ? ಸ್ಟ್ರೆಂಥನ್ ಇತಿ ವಾಕ್ಯ ಮಾತ್ರ. ಅಥೋ ನಾಯತ್ರ ನಾಣ್ಯತ್ ಪಶ್ಯತಿ ಇತ್ಯಾದ್ಯಪಿ ತದಧೀನ ಸತ್ತಾದಿವಾಚಿ. ಯತ್ರ ನಾಣ್ಯತ್ ಪಶ್ಯತಿ ಇತ್ಯಾದ್ಯಪಿ ತದಧೀನ ಸತ್ತಾದಿವಾಚಿ. ಆದ್ದರಿಂದ ಇದು ವಾಕ್ಯ ಮಾತ್ರ ಸವಿಚಾರ ನಿರ್ಣಯ. ವಿಚಾರಪೂರ್ಣವಾದ ನಿರ್ಣಯ ಕೇವಲ ವಾಕ್ಯಕ್ಕಿಂತ ಭಾರಿ ಪ್ರಬಲ ಅಂತ ಹೇಳಿದರು. ಇದೇ ವಿಚಾರ ಮಾಡಿ ಬ್ರಹ್ಮಸೂತ್ರಗಳಲ್ಲಿ ವಿಚಾರಶಾಸ್ತ್ರ ಅಂತಲೇ ಅದಕ್ಕೆ ಹೆಸರು. ಬ್ರಹ್ಮಸೂತ್ರಗಳ ತೀರ್ಮಾನವಾದ ಮೇಲೆ ಮತ್ತೇನು ಅಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಫೈನಲ್ ಅದು. ಅದರಲ್ಲೂ ಚಾಲೆಂಜ್ ಎಲ್ಲ ಆಗೋಗ್ಬಿಟ್ಟಿದೆ. ಅದ್ರ ಬಗ್ಗೆ ಮತ್ತೆ ಪ್ರಶ್ನೆ ಮಾಡ್ಲಿಕ್ಕೆ ಹೋಗಬಾರದು. ಯುಕ್ತಿಶಾಸ್ತ್ರ ಅಂತಲೇ ಹೆಸರು ಅದಕ್ಕೆ. ಯತ್ರ ಅಲ್ಲೊಂದು ಮಾತಿದೆ, ಯತ್ರ ನಾಣ್ಯತೆ ಪಶ್ಯತಿ ಇತ್ಯಾದ್ಯಪಿ ತದಧೀನ ಸತ್ತಾದಿವಾಚಿ. ಕೆಲವು ವಾಕ್ಯಗಳು ಉಪನಿಷತ್ ವಾಕ್ಯ ಸಿಗುತ್ತೆ. ವೈಕುಂಠದಲ್ಲಿ ಏನು ಕಾಣಿಸೋದೇ ಇಲ್ಲ. ನೋಡಿದ್ರಾ? ಏನು ಯಾಕೆ ಕಾಣಿಸೋದಿಲ್ಲ? ಯಾಕೆ ಕಾಣಿಸೋದಿಲ್ಲ? ಸುಮ್ಮನೆ ಹೇಳಿ, ಯಾಕೆ ಕಾಣೋದಿಲ್ಲ?
ಒಂದಾಗಿಬಿಟ್ಟಿದ್ದಾರೆ ಕಾಣೋದಿಲ್ಲ ತೋರ್ವಾದ, ಒಂದಾಗಿಬಿಟ್ಟಿದ್ದಾರೆ ಕಾಣ್ತಾ ಇಲ್ಲ. ದೇರ್ಫೋರ್ ಉಳಿದ ಬ್ರಹ್ಮ ಒಂದೇ ಕಾಣೋದು, ಬೇರೆ ಕಾಣೋದೇ ಇಲ್ಲ. ಬ್ರಹ್ಮ ಒಂದೇ ಕಾಣೋದು, ಬೇರೆ ಕಾಣೋದೇ ಇಲ್ಲ. ನೋಡಿದ್ರೆ ಐಕ್ಯ ಗುರುತು ಸಿಗಲಿಲ್ಲ ಅಂತ ಕೇಳ್ತಾರೆ. ದಡ್ಡ ಹಾಗಲ್ಲ ನೋಡೋದನ್ನು. ಯತ್ರ ನಾಣ್ಯತ್ ಪಶ್ಯತಿ ಇತ್ಯತ್ರಾಪಿ ತದಧೀನ ಸತ್ತಾದಿವಾಚಿ. ಇಲ್ಲಿ ಯಾರೇ ಹೇಳಿದರು, ಇಲ್ಲೊಂದು ಟೇಬಲ್ ಇದೆ ತೊಗೊಂಡು ಬಾ ಅಂದರು. ನೋಡ್ತಾರೆ, ಇಲ್ಲೇ ಇಲ್ಲಲ್ಲ, ಟೇಬಲ್ ಇಲ್ಲೇ ಇಲ್ಲ, ಏನೂ ಇಲ್ಲ. ಅಲ್ಲ, ಟೇಬಲ್ ಇಲ್ಲ, ಬೇಕಾಷ್ಟಿದೆ. ಅವರಿಲ್ಲ ಅಂದರೆ ಬೇರೆಯವರಿಲ್ಲ ಅಂತ ಅರ್ಥ ಅಲ್ಲ. ಅಲ್ಲಿ ಬೇರೆ ಯಾವುದೂ ಇಲ್ಲ ಅಂದರೆ ಬರೀ ಭಗವಂತನೇ ಇದ್ದಾನೆ ಸ್ವಾಮಿಯಾಗಿ, ಬೇರೆ ಯಾರೂ ಕಾಣ್ತಾ ಇಲ್ಲ. ಈ ಸಂಸಾರದಲ್ಲಿ ಏನಾಗಿತ್ತು ಗೊತ್ತಾ, ಭ್ರಮೆ ಬರ್ತಿತ್ತು. ಅವರೋ ಇವರೋ ದೊಡ್ಡವರು ಅಂತೇಳಿ. ವೈಕುಂಠದಲ್ಲಿ ಏನಂತ ಭ್ರಮೆ ಬರೋದಿಲ್ಲ. ಏನು ಯಾವಾಗ ಡೈರೆಕ್ಟ್ ಏನು ನೋಡ್ತಾರೋ ಅವರು, ಈಶಾವಾಸ್ಯವಿದಂ ಸರ್ವಂ, ಗೊತ್ತಾಯ್ತೆ. ಡೈರೆಕ್ಟ್ ದೇವರ ಏನಂತ ಸ್ಪಷ್ಟ ಗೊತ್ತಾಗುತ್ತೆ. ಇದು ಅಲ್ಲಿ ವಾಕ್ಯ ಇರೋದು. ಇವರೇನು ತಿಳ್ಕೊಂಡ್ರು, ಯಾರೂ ಇರೋದೇ ಇಲ್ಲ ಅಂತ ಹೇಳ್ಬಿಟ್ಟು. ದೇವರಿಗೆ ಸಮನಾದವನು ಯಾರೂ ಇರೋದಿಲ್ಲ. ಇನ್ನೊಬ್ಬರು ದೇವರಿಲ್ಲೇ ಇಲ್ವಲ್ಲ, ಅಷ್ಟೇ. ಅವ್ರು ಬೇರೆ ಪದಾರ್ಥ ಬೇಕಾದಷ್ಟು ಇಲ್ಲ. ಏನೂ ಇಲ್ಲ ಅಂತ ಹೇಳಿದಾಗಲೂ ಗಾಳಿ ಇದೆ, ಇಲ್ಲಿ ಬೆಳಕಿದೆ, ಪೂರ್ತಿ ಖಾಲಿ ಮನೆ ಮಾಡಿರ್ತೇಳಿ. ಏನೂ ಇಲ್ಲ ಅಂತಾನೆ ಮತ್ತೆ ಅವನು. ಏನೂ ಇಲ್ಲ ಅಲ್ಲ, ಎಷ್ಟೋ ಬ್ಯಾಕ್ಟೀರಿಯಾಗಳಿವೆ, ಏನೇನೋ ಇದೆ ಅದರೊಳಗೆ, ಕಣ್ಣಿಗೆ ಕಾಣೋವು ಯಾವೂ ಇಲ್ಲ ಅಷ್ಟೇ. ಹೊರತು ಈ ರೀತಿ ಇಲ್ಲ ಅಂತ ಹೇಳೋದಕ್ಕೆ ಅರ್ಥ ಇಲ್ಲ. ಹೇಳಿ. ಹೌದು. ಹಾಂ, ಎಲ್ಲಿ ಇದ್ದಾರೆ? ಹೌದು. ಹಾಂ ಹಾಂ. ಯಾರಿಗೆ ಬಿಂಬರೂಪ ಕಂಡ್ರೆ ಮೋಕ್ಷ, ಇಲ್ಲದವ್ರಿಗೆ ಮೋಕ್ಷ ಅಲ್ಲೇ ಇಲ್ಲ. ಹಾಂ ಹಾಂ, ಇದ್ದಾರೆ. ಹೌದು ಹೌದು. ಹಾಂ ಇದ್ದಾನೆ. ಹಾಂ, ಅಲ್ಲಿ ಎಲ್ಲರೂ ಒಂದೇ ರೀತಿ ಇಲ್ಲ. ಬ್ರಹ್ಮಾದಿ ದೇವತೆಗಳಿಗೆ ಎಲ್ಲ ಕಾಣಿಸ್ತಾರೆ, ಉಳಿದವ್ರಿಗೆ ಎಷ್ಟು ಕಾಣಿಸುತ್ತೆ? ಉಳಿದವ್ರಿಗೆ ಯೋಗ್ಯತೆಗಳು ಅಷ್ಟೇ. ಇಲ್ಲಿ ಮುಕ್ತರು ಸರ್ವ ಅಪರೋಕ್ಷ ಜ್ಞಾನಿಗಳು ಅಂದರೆ ಎಲ್ಲರೂ ಈಕ್ವಲ್ ಅಲ್ಲ, ತಾರತಮ್ಯ ಇದೆ. ಆದ್ದರಿಂದ ಕೆಲವರಿಗೆ ಇಷ್ಟು ಅವರು ಬಾಹ್ಯ ರೂಪ ಕಂಡು, ಗೊತ್ತಾಯ್ತಾ, ಅಲ್ಲಿ ಮುಕ್ತಿಯಲ್ಲಿ ಸಾಕ್ಷಿಯಿಂದ ಅಷ್ಟೇ ನೋಡೋದ್ರಿಂದ ಗೊತ್ತಾಯ್ತಿಲ್ಲ. ಇವನು ಅಂತ ಕ್ಲಿಯರಾಗಿ ಗೊತ್ತಾಗುತ್ತೆ. ಬಿಂಬರೂಪ ಇತ್ಯಾದಿಗಳು ಗೊತ್ತಾಗಬೇಕಾಗಿಲ್ಲ. ಬಿಂಬರೂಪ ಇದೇ ಗೊತ್ತಾಗುತ್ತೆ, ಯಾವುದು ಅಂತ ಗೊತ್ತಾಗಬೇಕಾಗಿಲ್ಲ ಅವರಿಗೆ, ಗೊತ್ತಾಯ್ತಾ. ಇವು ನೋಡಿದ ತಕ್ಷಣ ಓದಿದ್ದಾನೆ, ಯಾವ ಕೋರ್ಸು ಅಂತ ಕೇಳ್ತಾರಲ್ಲ, ಅದು ನಮಗೆ ಗೊತ್ತಾಗಬೇಕಾಗಿಲ್ಲ. ಬೇರೆ ಯಾರನ್ನು ಸ್ವತಂತ್ರವಾಗಿ ಬೇರೆ ಯಾರನ್ನೂ ನೋಡೋದಿಲ್ಲ, ಗೊತ್ತಾಯ್ತಾ. ಇಲ್ಲಿ ಹೋದರು ಯಾರೂ ಇಲ್ಲ, ಇಲ್ಲಿ ಹಸುಗಳು ಯಾವುದೂ ಇಲ್ಲ, ಇಲ್ಲಿ ಯಾರು ಇರೋದು, ಯಾರು ಬರೀ ಮನುಷ್ಯರೇ ಇದ್ದಾರೆ ಅಷ್ಟೇ. ಹಸುಗಳಿಗೆ ಬರ್ಲಿಕ್ಕೆ ಸಾಧ್ಯ, ಹತ್ತಿ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಹಾಂ, ಅಲ್ಲ, ದೇವರು ಎರಡು, ಸರ್ವತ್ರ ಕಾಣ ರೂಪ ಬೇರೆ, ಮತ್ಸ್ಯಾದಿ ರೂಪಗಳು ಬೇರೆ, ಅವತಾರ ರೂಪಗಳು ಬೇರೆ, ಗೊತ್ತಾಯ್ತು. ಬಿಂಬ ರೂಪ ಬೇರೆ. ದೇವರು ಕಾಣೋದು ಕಂಡಿಲ್ಲ, ಆಕಾಶದಲ್ಲಿ ಅಷ್ಟು ಗೊತ್ತಾಗುತ್ತೆ. ಬಟ್ ಯಾವ್ದು ಗೊತ್ತಾಗಲ್ಲ ನಮಗೆಲ್ಲ, ಡೀಟೇಲ್ಸ್ ಎಲ್ಲ ಗೊತ್ತಾಗಲ್ಲ. ಹಗಲಲ್ಲಿ ನಕ್ಷತ್ರ ಒಂದು ಕಾಣೋದೇ ಇಲ್ಲ, ರಾತ್ರಿ ಕಾಣಿಸುತ್ತೆ. ಆ ವ್ಯತ್ಯಾಸ ಇದ್ದೇ ಇರುತ್ತೆ. ಆದರೆ ಏನೂ ಇಲ್ಲ ಅಂತ ಏನು ಹೇಳ್ತೀವಿ, ಇವತ್ತು ಆಕಾಶದಲ್ಲಿ ಏನೂ ಇಲ್ಲ ಅಂತ ಎಷ್ಟು ನಕ್ಷತ್ರ ಇದೆ, ಹಗಲಲ್ಲಿ ಒಂದು ಕಾಣಿಸೋದಿಲ್ಲ. ಹಗಲಲ್ಲಿ ಒಂದು ನಕ್ಷತ್ರ ಕಾಣಿಸೋದು ಯಾರೋ ಸೂರ್ಯ ಒಂದೇ ಕಾಣಿಸ್ತಾನೆ. ಹಾಗಿದ್ದರೆ ನಕ್ಷತ್ರಗಳಿಲ್ವ? ಈಗ ಇದೇ ಬೆಸ್ಟ್ ಎಕ್ಸಾಂಪಲ್ ನಿಮಗೆ. ಹಗಲಲ್ಲಿ ಸೂರ್ಯ ಒಬ್ಬನೇ ಕಾಣ್ತಾನೆ, ಮುಕ್ತಿಯಲ್ಲಿ ದೇವರೊಬ್ಬರೇ ಕಾಣ್ತಾನೆ. ಏನರ್ಥ? ಈಗ ಉಳಿದಿದೆಯೋ ಇಲ್ವೋ? ಯಾಕೆ ಕಾಣೋದಿಲ್ಲ ಬೇರೆಯದು ಹಗಲಲ್ಲಿ? ಯಾಕೆ ಕಾಣೋದಿಲ್ಲ? ಅಲ್ಲ, ಸೂರ್ಯನ ಪ್ರಕಾಶದಿಂದ ಮುಚ್ಚೋಗ್ಬಿಡುತ್ತೆ. ಸೂರ್ಯನ ಪ್ರಕಾಶದಿಂದ ಚಿಕ್ಕ ಪ್ರಕಾಶ ವಸ್ತು ಕಾಣೋದಿಲ್ಲ, ಗೊತ್ತಾಯ್ತಾ. ಅಲ್ಲಿ ದೇವರು ಸ್ಪಷ್ಟ ನೋಡ್ತಾರೆ, ಆದ್ದರಿಂದ ಉಳಿದವರು ಇಲ್ಲಿ ದೇವ್ರ ಬಿಟ್ಟು ಎಲ್ಲ ಕಾಣಿಸುತ್ತೆ ನಮಗೆ. ಅಲ್ಲಿ ದೇವರು ಎದ್ದು ಕಾಣಿಸ್ತಾನೆ, ಆದ್ದರಿಂದ ಬೇರೆದು ಕಾಣಿಸೋದಿಲ್ಲ. ಇವು ಸಿನಿಮಾ ಆರಿಸ್ಬಿಡ್ತಾರೆ, ಎಲ್ಲರಿಗೂ ಏನು ಕಾಣುತ್ತೆ, ಪರದೆ ಒಂದೇ ಕಾಣೋದು. ಯಾರು ಸಿಟ್ಟು ಬರುತ್ತೆ, ಯಾರು ಅಲ್ಲೇ ನೋಡ್ತಿರ್ತಾನೋ, ಬೇರೆ ಏನೋ ಕಾಣೋದು ಎಲ್ಲ ಇದ್ದಾರೆ. ಲೈಟ್ ಬೇರೆ ಆರಿಸ್ಬಿಡ್ತಾನೆ, ಅದಕ್ಕೆ ಅಲ್ಲಿ ಕ್ಲಾರಿಟಿ ಎಫೆಕ್ಟ್ ಆಗಬಾರ್ದು. ಅದು ಬರೀ ಸ್ಕ್ರೀನ್ ಮಾತ್ರ ಕಾಣಬೇಕು, ಆ ರೀತಿ ಮಾಡ್ತಾರೆ. ಸ್ವಲ್ಪ ಹೊತ್ತದು ಲೈಟ್ ಇವಾಗ ಸ್ಕ್ರೀನ್ ಏನೋ ಕಾಣ್ತಾ ಇಲ್ಲ, ತಕ್ಷಣ ಲೈಟ್ ಹಾಕೋದು ಶುರು ಮಾಡ್ತಾರೆ. ಅದಕ್ಕೆ ಕತ್ತಲಲ್ಲಿ ಕೂಡಕ್ಕಾಗಲ್ಲ ಅವರಿಗೆ. ಒಂದು ಕಡೆ ಗಮನ ಇರಬೇಕು. ಆ ದೃಷ್ಟಿಯಲ್ಲಿ ದೇವರು ಒಂದೇ ಕಾಣ್ತಾನೆ ಅಂದರೆ ನಮಗಿಲ್ಲಿ ಏನೇನೋ ಕಾಣಿಸ್ತದೆ, ಅದು ಯಾವ ಪ್ರಸಂಗ ಬರೋದಿಲ್ಲ. ಅಲ್ಲಿ ಎಲ್ಲಿ ನೋಡಿದ್ರು ಕೂಡ ದೇವರು ಈ ಕಾನ್ಸೆಪ್ಟಲ್ಲೇ ನೋಡ್ತಾರೆ, ಬೇರೆ ಕಾಣಿಸೋದಿಲ್ಲ. ಅರ್ಥ ಆಯ್ತಾ? ವಿಧಾನಸೌಧಕ್ಕೂ ನೋಡ್ತೀವಿ, ಬರೀ MLAಗಳು ಕೂತಿರ್ತಾರಲ್ಲ, ಆ ಟೈಪ್. ಅದು ಬೆಳಗ್ಗೆ ಬೇರೆಯವ್ರಿಗೂ ಅಲ್ಲಿ ನೋಡ್ಬೋದು ಅಷ್ಟೇ, ಅಲ್ಲಿ ಕೂಡ ಆಗಿಲ್ಲ. ಹೋಗಿ ಅಲ್ಲಿರೋದೆಲ್ಲ ಅಂಡರ್ಸ್ಟುಡ್. ಇದಕ್ಕೆ ಇದೆಲ್ಲ ಅರ್ಥ ಮಾಡಿಕೊಡೋದೇ. ಯಾರು ಇಲ್ಲ ಅಂತ ಅರ್ಥ ಅಲ್ಲ. ಈಗ ಹಗಲಲ್ಲಿ ನಕ್ಷತ್ರ ಇಲ್ಲ ಅಲ್ಲ, ಕಾಣೋದಿಲ್ಲ ಅನ್ಬೇಕು. ಮೋಕ್ಷದಲ್ಲಿ ಉಳಿದವ್ರ ಇನ್ನೊಂದು ಕಾರಣ ಇದೆ.
ಯಾಕೆ ಹೇಳಿ, ದೇವ್ರನ್ನ ಕಂಡ್ರೆ ಬೇರೆ ಕಡೆ ಮನಸ್ಸು ಹೋಗೋದಿಲ್ಲ, ಗೊತ್ತಾಗ್ತಿಲ್ಲ. ಅವ್ರು ಕಂಡ್ರೆ ಅದೆಲ್ಲ ನೋಡಲಿಲ್ಲ ರೀ ನಾನು ಅಂತ ಹೇಳ್ತಾನೆ. ಯಾಕೆ, ಯಾವುದು ಬೆಸ್ಟೋ ಅದ ಕಡೆ ಗಮನ ಬರುತ್ತೆ. ಆವಾಗ ಸ್ವಲ್ಪ ಕಡಿಮೆ ವ್ಯಾಲ್ಯೂ ಇರೋದು ಕಡಿಮೆ ಬರೋದಿಲ್ಲ. ಆಗ ಸಭೆಗಳಲ್ಲಿ ಯಾರು ಕಾಣಿಸ್ಬೇಕು, ಅವರಿಗೆ ಸ್ಪೀಕರ್ ಇರ್ತಾರೆ, ಸ್ಪೀಕರ್ ಕಾಣಿಸ್ಬೇಕು, ಉಳಿದವ್ರು ಕಾಣಿಸ್ಬಾರ್ದು. ಬರಬೇಡ ಅಂತ ಹೇಳ್ತಾರೆ, ಅವನೊಬ್ಬನೇ ಕಾಣಬೇಕು. ಯಾಕೆ ಇಲ್ದವ್ರು ಏನಾಗೋದಿಲ್ಲ, ಕ್ಲಾರಿಟಿ ಬರೋದಿಲ್ಲ. ದೇವ್ರು ಬೈಕೊಂಡು ದೇವರೊಬ್ಬನೇ ಕಾಣಿಸ್ತಾರೆ. ಅದು ಆ್ಯಕ್ಚುಲಿ ದೇವ್ರ ಮಹಿಮೆ ಹೇಳ್ತಿರೋದು. ಅದು ಇವರೇನು ತಿಳ್ಕೊಂಬಿಟ್ರು, ಎಲ್ಲ ಐಕ್ಯ ಆಗೋಗ್ಬಿಟ್ಟಿದ್ದಾರೆ ಅಂತೇಳಿ ತಪ್ಪದು. ಅದು ಮಾತೆತ್ತಿರ ತಲೆಯಲ್ಲಿ ಏನಿರುತ್ತೋ ಅದು ಹೊರಗೆ ಕಾಣುತ್ತೆ ಅಂತ ಹೇಳ್ತಾರಲ್ಲ, ಹಾಗೆ ಭ್ರಮೆ. ದೇವರೇ ಕಾಣಿಸ್ತಿರ್ತದೆ. ಇಲ್ಲೇ ಇಲ್ಲ ದೇವ, ಆ ಮನಸ್ಸಲ್ಲಿ ಅದು ಕನ್ಪನೆ ಕೂತ್ಬಿಡುತ್ತೆ. ವಸ್ತು ಇಲ್ಲದೆ ಹೋದರೂ ಕೂಡ ಮನಸ್ಸಲ್ಲಿ ಇದ್ದೇ ಆ ಭಾವನೆ ಉಂಟಾಗುತ್ತೆ. ಅದು ಡಿಸೀಸ್, ಅದು ಸೈಕಲಾಜಿಕಲಿ ಏನದು ರೋಗ, ಮನಸ್ಸು ಕೆಟ್ಟೋಗಿದೆ ಅಂತ ಅರ್ಥ ಅದಕ್ಕೆ. ಅನ್ಯಥಾ ಕಥಮ ಐಶ್ವರ್ಯಾದಿ ಸ್ಯಾತ್ ಇತ್ಯಾದ್ಯಪಿ ತದಧೀನ ಸತ್ತಾದಿವಾಚಿ. ಅನ್ಯಥಾ ಕಥಮ್ ಐಶ್ವರ್ಯಾದಿ ಇಲ್ಲ ಹೋಗಿದ್ದರೆ ಐಶ್ವರ್ಯಾದಿಗಳು ಎಲ್ಲಿರ್ತಿತ್ತು? ದೇವ್ರ ಐಶ್ವರ್ಯನೇ ಆಗಿದೆ. ಒಬ್ಬನೇ ಇದ್ದರೆ ದೇವರವರಾಗಿದ್ದರೆ ಐಶ್ವರ್ಯ ಎಲ್ಲ ಹೊರಟು, ಐಶ್ವರ್ಯ ಸಮಗ್ರಸ್ಯ ಭಗವಂತ ಅಂತ ಹೆಸರೇ ಬರ್ತಿರಲಿಲ್ಲ. ಈ ಸೂರ್ಯನ ಒಂದೇ ನೋಡಿದಾಗಲೂ ಬೆಳಕು ಕಾಣುತ್ತಾ ಇಲ್ಲ ಅಷ್ಟೇ. ಇಲ್ಲದವ್ರು ಬೆಳಕು ಕಾಣದೆ ಹೋಗಿಬಿಟ್ರೆ ಸೂರ್ಯ ಬಿದ್ದರೂ ಅಷ್ಟೇ, ಹೋದರೂ ಅಷ್ಟೇ. ಎಲ್ಲ ಸುರುಳಾಗಿಬಿಡ್ತಾಯಿತ್ತು. ನಚ ತತ್ ಮಾಯಾಮಯಮಿತ್ಯುಕ್ತಂ, ನೋಡಿದ್ರ ಅದು ಮಾಯಾಮಯ ಅಂತ ಹೇಳ್ತಾನೆ. ಪ್ರಮಾಣ ಬೇಕದಕ್ಕೆ. ಅನ್ಯಥಾ ಕಥಂ ತತ್ರ ಇವಸ ಏಕಥಾ ಇತ್ಯಾದಿ ಬ್ರೂಯಾತ್. ಇಲ್ಲದೆ ಹೋಗಿದ್ರೆ ಏಕಥಾ ಇತ್ಯಾದಿ ವಾಕ್ಯ ಅಲ್ಲೇ ಹೇಳ್ತಾ ಇದ್ದಾರೆ. ಏಕಥಾ ಒಂದೇ ತೆರ, ಅದು ಒಂದೇ ಅಲ್ಲ, ಒಂದೇ ತೆರ, ಒಂದೇ ವೆರೈಟಿ ವಸ್ತು ಇದೆ ಬೇರೆ, ಒಂದು ವಸ್ತು ಇದೆ ಬೇರೆ. ಒಂದು ವಸ್ತು ಇದೆ ಅಂದ್ರೇನು, ಒಂದು ವೆರೈಟಿ ಅಂದರೆ ಸಾವಿರಾರು ಇರ್ಬೋದು, ಗೊತ್ತಾಯ್ತಾ? ಎಲ್ಲ ದೃಷ್ಟಿಯಲ್ಲಿ ಯೋಚನೆ ಮಾಡಿದರೆ ಸಮಸ್ಯೆ ಬರೋದಿಲ್ಲ. ನಹ ವೈ ಸಶರೀರಸ್ಯ ಇತ್ಯಾದಿ ವಿರೋಧ ವೈಲಕ್ಷಣ್ಯ. ಅಲ್ಲ ರೀ, ಇನ್ನೊಂದು ಮಾತಿದೆ ಅಲ್ಲಿ ದೇವರು ಸಶರೀರರು ಅಂತ ಹೇಳ್ತಾರೆ, ಗೊತ್ತಾ? ಸಶರೀರ ಅಂದರೆ ಏನರ್ಥ? ಮುಕ್ತಿ ಅಲ್ಲ, ಅದು ಮುಕ್ತಿ ಸ್ಟೇಜಲ್ಲಿ ಶರೀರ ಇರೋದಿಲ್ಲ ಅಂತ ಕೇಳಿದರೆ ದಡ್ಡ. ಶರೀರ ಇಲ್ಲ ಅಂತ ಯಾರು ಹೇಳಿದ್ರೆ ನಿನಗೆ? ಬ್ರಹ್ಮಸು ಸ್ಪಷ್ಟ ಹೇಳ್ತಾರೆ, ಸ್ವರೂಪ ದೇಹ ಇದೆ, ಅಪ್ರಾಕೃತ ಶರೀರ ಇದೆ. ಅದು ಪ್ರತಿಯೊಂದು ಪ್ರಶ್ನೆಗೂ ಉತ್ತರ ಇದೆ. ಹಿಂದವ್ರು ಯಾತಕ್ಕೆ ಆಚಾರ ಅವತಾರಕ್ಕಿಂತ ಮುಂಚೆ ಕೆಲವು ವಾಕ್ಯವು ಇದೆಲ್ಲ ಹೇಳೋ ಸಾಮರ್ಥ್ಯ ಇರಲಿಲ್ಲ ಅವರಿಗೆ. ಕೆಲವರು ಇರ್ತಾರೆ, ನನಗೆ ಗೊತ್ತು ಹೇಳೋದಕ್ಕೆ ಬರೋದಿಲ್ಲ ಅಂತಾರಲ್ಲ, ಹಾಗೆ ಆಚಾರ್ಯರ ಕಾಲಕ್ಕೂ ಕೂಡ ಪೂರ್ತಿ ದ್ವೈತಮತ ಇರಲಿಲ್ಲ ಅಂತ ತಿಳ್ಕೊಳ್ಳೋಕೆ ಹೋಗಬಾರ್ದು ಇತ್ತು. ಅದಕ್ಕೆ ಒಂದು ದೃಷ್ಟಾಂತ ಕೊಡ್ತಾರೆ. ಆಚಾರ್ಯ ಸಂಚಾರ ಮಾಡ್ತಾ ಶ್ರೀಮುಷ್ಟಕ್ಕೆ ಬಂದರು. ಅಲ್ಲೊಬ್ಬ ಯೋಗಿ ಇದ್ದ. ಅವನು ಆಚಾರ್ಯದ ಬಗ್ಗೆ ನೋಡಿದ. ತಾನು ಹೇಳಿದ, ನನಗೆ 32 ದ್ವಾರಾಹ ಮನೋವಿತ್, 32 ವೆರೈಟಿ ವರಹ ಮಂತ್ರ ಗೊತ್ತು ಅಂತ ಹೇಳ್ತಾರೆ. 32 ವೆರೈಟಿ ನೋಡಿದ್ರೆ ಮಂತ್ರ ಗೊತ್ತು ಅನ್ನೊಬ್ಬರು ಇದ್ದಾನೆ. ಸರಿಯಾದ ತಪ್ಪು ಅಂತ ಆಚಾರ ಹೇಳಲಿಲ್ಲ. ಆದರೆ 32 ಅಂದರೆ ಅಷ್ಟೇ, ನಾವು ಅಷ್ಟೇ ಇರೋದೊಂದ, ಇನ್ನು ಜಾಸ್ತಿ ಹೇಳ್ತೀವಿ ಅಂತ ಆಚಾರ ತಕ್ಷಣ ಹೇಳಿದರು. ಆಶ್ಚರ್ಯಪಟ್ಟರು. ಕಶ್ಚಿತ್ ಯೋಗ್ಯಾಸ ವಿಸ್ಮಿತಃ ದರ್ಶಿತೇಶ್ವಪಿ ಸರ್ವೇಷು ಮಧ್ವೇನ ಅಭ್ಯಧಿಕೇಶ್ವಪಿ. ಭಾವಪ್ರಕಾಶ ಮಧ್ವಿಜಯನೇ ಓದಲ್ಲ ಜನ, ಭಾವಪ್ರಕಾಶದಲ್ಲಿ ಬರೀತಾರೆ. ಇನ್ನೂ ಹೇಳಿದಾಗ ಭಾರಿ ಆಶ್ಚರ್ಯ ಆಯ್ತು ಅವ್ರಿಗೆ. ಆ ಮಂತ್ರ ಎಂಥವ್ನು ತಾನು ಮಾಡ್ಕೊಂಡಿರಲಿಕ್ಕೆ ಬರ್ತಿತ್ತು ಅವನಿಗೆ. ಏನು ಬರ್ತಿದ್ದಿಲ್ಲ? ಮನೆಯಲ್ಲಿ ನಮಗೆ ಮಿಕ್ಸರ್ ಇದೆ, ಮಿಕ್ಸರ್ ಇಟ್ಕೊಂಡಿದ್ದೇವೆ, ಮಿಕ್ಸರ್ ಮಾಡ್ಲಿಕ್ಕೆ ಬರೋಲ್ಲ ನಮಗೆ, ಗೊತ್ತಾಯ್ತಾ? ಮಿಕ್ಸರು ಉಪಯೋಗಿಸ್ತಾ ಇದ್ದೇವೆ, ಎಲ್ಲ ಇದೆ, ಮಾಡ್ಲಿಕ್ಕೆ ನಮಗೆ ಬರೋದಿಲ್ಲ, ಗೊತ್ತಾಯ್ತಾ? ಅದು ಹೋದರೆ ಮುಗಿದೋಯ್ತು ಅಷ್ಟೇ. ಆದರೆ ಆಚಾರ್ಯ ಹಾಗಲ್ಲ. ಎಂಥವ್ರು ಅವರು? ಆಲ್ರೌಂಡ್ ಸರ್ವಜ್ಞ ಮನ್ಯ ಮನವೇಕ್ಷ, ಎಲ್ಲ ಹೇಳಬೇಕಾಗಿತ್ತು ಅವರು. ಅಂಥವ್ರು ಅವರೊಬ್ಬರೇ. ಇದು ಅರ್ಥ ಮಾಡಿಕೊಂಡ್ರೆ ದ್ವೈತ ಮತ ಇರಲೇ ಇಲ್ಲ ಅಂತ ಹೇಳಿದ್ರೆ ತಪ್ಪದು. ಯಾಕೆ? ಆಚಾರ್ಯ ಒಂದು ಮಾತು ಹೇಳಿಬಿಟ್ಟಿದ್ದಾರೆ, ಅನಾದಿ ಕಾಲತೋ ವೃತ್ತಾ ಸಮಯ ಹಿ ಪ್ರವಾಹತಃ. ಎಲ್ಲ ಕಾಲಕ್ಕೆ ಎಲ್ಲ ಸಿದ್ಧಾಂತ ಇರುತ್ತೆ ಅಂತ ಹೇಳಿದ ಮೇಲೆ ಅದು ಇರಲಿಲ್ಲ ಅಂದರೆ ತಪ್ಪಾಗತ್ತೆ, ಗೊತ್ತಾಯ್ತಾ? ಆ ಯೋಗಿಗಳಿದ್ದರು, ಎಲ್ಲ ಇದ್ದರು, ಅವರೆಲ್ಲ ತಮ್ಮ ಮಟ್ಟಿಗೆ ಮಾಡ್ಕೊಂಡವ್ರಿದ್ದರೆ ಹೊರತು ಇವತ್ತು ಇಷ್ಟು ಜನ ಇರಬಹುದು. ಆದರೆ ಗೌರ್ಮೆಂಟ್ ಪಾಲಿಸಿ ಮಾಡಿದ್ರೆ ನಾವು ಪಾಲಿಸಿ ಮಾಡ್ಲಿಕ್ಕೆ ಬರೋಲ್ಲ. ಯಾರಿಗೆ ಹಕ್ಕಿದೆ? ಬೇರೆಯವರಿಗೆ, ನಮಗೆಲ್ಲ ಇಲ್ಲ. ಅದು ನಾವು ಕೂಗಾಡೋದು, ಕಿರ್ಚಾಡ್ಬೋದು, ಕಲ್ಲು ಹೊಡಿಬೋದು, ಅಷ್ಟು ಬರ್ತೀವರು, ಬದಲಾಯಿಸ್ಲಿಕ್ಕೆ ಬರೋದಿಲ್ಲ. ಅವ್ರು ಏನು ಮಾಡದೆ ಬದಲಾಯಿಸ್ಲಿಕ್ಕೆ ಬರುತ್ತೆ. ಆ ರೀತಿ ಇನ್ನು ಅರ್ಥ ಮಾಡಿಕೊಂಡ್ರೆ ಯಾರೂ ಇರಲಿಲ್ಲ ಎಂಬ ಮಾತು ತಪ್ಪಾಗತ್ತೆ. ಋಷಿಮುನಿಗಳೇ ಇದ್ದಾರೆ, ಅವರೆಲ್ಲ ಕಣ್ಣಿಗೆ ಕಾಣಿಸ್ತಾ ಓಡಾಡ್ಕೊಂಡಿದ್ರು. ನಮಗೆ ಕೆಲಸ ಆಗಲ್ಲ ಅಂತ ಬಿಟ್ಬಿಟ್ರು ಅವರು. ವೇದವ್ಯಾಸದೇವರೇ ಇದ್ದರು, ಅವ್ರು ಬರಲಿಲ್ಲ. ಯಾತಕ್ಕೆ? ತಾವು ಕಲಿಯುಗದಲ್ಲಿ ತಾವು ಕಾಣಿಸ್ಬಾರ್ದು ಅಂತ ನಿಯಮ. ಅದಕ್ಕೆ ತ್ರಿಯುಗ ಅಂತ ದೇವರಿಗೆ ಹೆಸರು ಬರಲಿಲ್ಲ. ಅದಕ್ಕೆ ಯಾರು ಬೇಕೋ ಅವ್ರನ್ನ ಕಳಿಸ್ಕೊಟ್ರು ಅಷ್ಟೇ. ಇವತ್ತು ಹೇಳಿದ್ದೇನು ಎಲ್ಲ ಇತ್ತು ಅಂದಮೇಲೆ ಪೂರ್ವಪಕ್ಷದಿತ್ತು ಸ್ಪೆಷಲ್ ಹೇಳಬೇಕನ್ನ. ಎಲ್ಲ ಇತ್ತು. ಒಬ್ಬ ವ್ಯಕ್ತಿ ಇದ್ದ ಕೈಕಾಲುಗಳ ಸಮೇತ ಹೇಗಿರ್ತಾನೆ ಹಾಗೆ. ವೈ ಶರೀರಸ್ಯ ಇತ್ಯಾದಿ ವಿರೋಧ ವೈಲಕ್ಷಣ್ಯಾತ್ ಶರೀರಾಣಾಂ. ಶರೀರ ಇದೆ ಮತ್ತು ನಮ್ಮಂತೆ ಆಗ್ತಾಯಿದೆ. ವೈಲಕ್ಷಣ್ಯಾತ್ ಡಿಫರೆಂಟ್ ಬಾಡಿ ಅದು. ಅದರಿಂದ ಏನಾಗೋದಿಲ್ಲ, ದುಃಖಾದಿಗಳ ಅನುಭವ ಬರೋದಿಲ್ಲ, ಇರೋದಕ್ಕೆ ಸಾಧ್ಯವೇ ಇಲ್ಲ. ಅಭೌತಿಕಾನಿ ಹಿ ತಾನಿ ನೋಡಿ, ಅಭೌತಿಕ ದೇಹಗಳು ಎಂಥ ದೇಹಗಳು? ಅಭೌತಿಕಾನಿ ತಾನಿ
ನಿತ್ಯೋಪಾಧಿ ನಿರ್ಮಿತಾನಿ ಈಶ್ವರ ಶಕ್ತಿಯ, ದೇವರ ಶಕ್ತಿ ಅದು ಒಂದು ನಿತ್ಯೋಪಾಧಿ ಸ್ವರೂಪ, ಅದರಿಂದ ನಿರ್ಮಿತವಾಗಿದೆ. ಅದು ಹೇಗೆ ಸಾಧ್ಯ? ದೇವರು ಮಾಡ್ತಾರೆ, ಯಾವಾಗ ತರ ಕೆಡಿಸೋಬೇಕು, ನಮ್ಮಿಂದ ಆಗೋದಲ್ಲ. ಅದು ಅಡುಗೆ ಮಾಡೋಕ್ಕೆ ನಮಗೆ ಬರೋದಿಲ್ಲ, ಅದು ಊಟ ಮಾಡ್ಲಿಕ್ಕೆ ಬಂದು ಅಡುಗೆ ಮಾಡ್ಲಿಕ್ಕೆ ಬರುತ್ತಾ? ಅದು ಹೇಗೆ ಮಾಡಿದ? ಆಶ್ಚರ್ಯ. ಅಷ್ಟೇ ಅಲ್ಲ, ಅಡುಗೆಯವರಿಗೆ ಎಲ್ಲರಿಗೂ ಒಂದೇ ರೀತಿ ಮಾಡ್ಲಿಕ್ಕೆ ಬರೋದಿಲ್ಲ. ಅಂದಮೇಲೆ ದೇವ್ರ ಮಹಿಮೆ ಅದೆಲ್ಲ ಕೂಡ. ಇತಿ ತಥಾಚ ಉಕ್ತಂ ಶರೀರಂ ಜಾಯತೆ ತೇಷಾಂ ಷೋಡಶಯ ಕಲಯೈವತು ಇತ್ಯಾದಿ ನಾರಾಯಣ ಕಲ್ಪೆ. ದೇವರಾಗ ಎರಡು ಕೆಲಸ ಮಾಡ್ತಾನೆ. ಕೆಲವರಿಗೆ ಇಚ್ಛೆಪಟ್ಟು ಏನೋ ರೂಪದೊಳಗೆ ಹೋಗ್ತಾರಲ್ಲ, ಅದು ಕೊಡ್ತಾನೆ, ಅನುಗ್ರಹದಿಂದ ಬರುತ್ತೆ. ಅದು ಗೊತ್ತಾಯ್ತಾ? ತಮಗೆ ಬರೋದಿಲ್ಲ, ಅದು ದೇವರ ಅನುಗ್ರಹ ಮತ್ತೆ ಬೇಕಲ್ಲಿ. ಅದೆಲ್ಲ ಒಪ್ಕೋಬೇಕೆ ಹೊರತು ಏನು ಸಾಧ್ಯ ಇಲ್ಲ. ನಮ್ಮೊಂದು ಕಾನ್ಸೆಪ್ಟ್ ನಮಗೆ ಆಗದಿದ್ದಿಲ್ವೇ ಇಲ್ಲ. ಈ ಭ್ರಮೆಯನ್ನು ಮನುಷ್ಯ ಬದುಕ್ತಾರೆ, ಅದಕ್ಕೆ ಕೂಪಮಂಡೂಕ ಅಂತ ಕರೆಯೋದು. ಬೇರೆದನ್ನು ಒಪ್ಕೊಳ್ಳೋಕ್ಕೆ ತಯಾರಿಲ್ಲ ಅಂದರೆ ಅವನ ಬುದ್ಧಿಗೆ ಇದೇ ಇಲ್ಲ, ಅದು ಅತ್ಯಂತ ಮಿತಿ ಇದೆ, ಅದು ಒಪ್ಕೊಳ್ಳೋಕ್ಕೆ ತಯಾರಿಲ್ಲ ಫಸ್ಟು. ಶರೀರಂ ಜಾಯತೆ ತೇಷಾಂ ಷೋಡಶಯ ಕಲಯೈವತು ಇತ್ಯಾದಿ ನಾರಾಯಣ ಕಲ್ಪೆ. ವದಂತಿ ಚ ಲೌಕಿಕ ವೈಲಕ್ಷಣ್ಯೆ ಅಭಾವ ಶಬ್ದಂ. ಅದಕ್ಕೆ ಹೇಳ್ತಾರೆ ಲೌಕಿಕ ವೈಲಕ್ಷಣ್ಯೆ, ಲೌಕಿಕದಿಂದ ವಿಲಕ್ಷಣವಾದ ವಸ್ತುನ ಅಲ್ಲ ಅಂತ ಕರೀತಾರೆ. ಗೊತ್ತಾಯ್ತಾ? ಯಾಕೆಂದರೆ ವಿಲಕ್ಷಣ ಹೇಳೋದಕ್ಕೋಸ್ಕರ ಅಲ್ಲ ಅಂತ ಇದಲ್ಲ ಅಂದರೆ ಅರ್ಥ ಏನು? ವಿಲಕ್ಷಣ ಅಂತ ಅರ್ಥ. ಈ ಪೆನ್ನಲ್ಲ, ಬೇರೆ ಬೇಕು. ವೈಲಕ್ಷಣ್ಯ ಇದ್ದಾಗ ಇದು ಅಲ್ಲ ಅಂತ ಕರೀತಾರೆ. ಇಲ್ಲಿ ಅಪ್ರಹರ್ಷ ಮನಾನಂದಂ, ದೇವರಿಗೆ ಪ್ರಹರ್ಷ ಇಲ್ಲ, ಆನಂದ ಇಲ್ಲ ಅಂತ ದೇವ್ರ ಬಗ್ಗೆ ಹೇಳ್ತಾರೆ. ಪ್ರಹರ್ಷ ಇಲ್ಲ, ಆನಂದ ಇಲ್ಲ. ನೋಡಿದ್ರ ದೇವ್ರ ನಿರ್ಗುಣ ಅಂತ ಅಲ್ಲ. ಇಂಥ ಆನಂದ ಇಲ್ಲ, ಗೊತ್ತಾ? ಇಂಥ ಪ್ರಹರ್ಷ ಇಲ್ಲ. ಪ್ರಹರ್ಷ ಅದು ಹೆಚ್ಚಾಗ ಹರ್ಷ, ದೇವ್ರು ಹೆಚ್ಚಾಗ ಹರ್ಷ ಇಲ್ಲ, ಅವ್ಯಯ ಪೂರ್ಣ. ಇದು ಎಷ್ಟಿದೆ ಇದಕ್ಕೆ? ಅಪ್ರಹರ್ಷ ಮನಾನಂದಂ. ಸುಖ ದುಃಖ ಬಾಹ್ಯ, ದೇವರಿಗೆ ಸುಖ ಇಲ್ಲ, ದುಃಖ ಇಲ್ಲ. ನಮ್ಮಂಥ ಸುಖ ದುಃಖ ಇಲ್ಲ, ಸುಖ ದುಃಖ ಇದೆ, ವಿಲಕ್ಷಣವಾದ್ದಿದೆ. ಇತ್ಯಾದಿಷು ನಿರುಕ್ತ್ಯಭಾವಾಚನ ತಾನಿ ಶರೀರಾಣಿ ತಥಾ ಹಿ ಶ್ರುತಿ. ಆದ್ದರಿಂದನೇ ಈ ಶರೀರದ ನಿರುಕ್ತಿ ಇದೆಲ್ಲ ಅದಕ್ಕೆ ಅಪ್ಲೈ ಆಗೋದಿಲ್ಲ. ಆದ್ದರಿಂದಾಗಿಯೇ ಶರೀರ ಇಲ್ಲ ಅಂತ ಕರೀತಾರೆ. ಇಂಥ ಶರೀರ ಇಲ್ಲ ಆದ್ದರಿಂದ ಶರೀರ ಇಲ್ಲ ಅಂತಲೇ ಕರೆದು ಬಿಡ್ತಾರೆ. ಅಶರೀರೀತಿ ತಚ್ಚರೀರಮಭವತ್ ಇತಿ. ದೇವರಿಗೆ ಶರೀರ ಇದೆ, ಆದರೆ ಶರೀರ ಇಲ್ಲ ಅಂತ ಕರೀಲಿಕ್ಕೆ ಕಾರಣ ಇಂಥ ಶರೀರ ಇಲ್ಲ ಅಂತ ಹೇಳೋದಕ್ಕೆ ಹೇಳ್ತಾರೆ. ಇತಿ ನಹಿತಾನಿ ಶೀರ್ಣಾನಿ ಭವಂತಿ. ಅವು ಶೀರ್ಣ. ಈ ಶರೀರಕ್ಕೆ ಏನರ್ಥ ಗೊತ್ತಾ? ಶೀರ್ಣವಾಗೋದು. ಶೀರ್ಣ ಅಂದ್ರೇನು? ಜೀರ್ಣವಾಗ್ತಾ ಹೋಗೋದು. ಆ ದೇಹ ಜೀರ್ಣ, ಅದಕ್ಕೆ ಅಶರೀರ ಅಂತ ಕರೆದಾರ. ಶರೀರ ಆದರೂ ಅಶರೀರ ಅಂತ ಕರೀತಾರೆ. ಇವತ್ತು ಕಬ್ಬಿಣಕ್ಕೆ ತುಕ್ಕು ಹಿಡಿಯುತ್ತೆ, ಚಿನ್ನಕ್ಕೆ ಹಿಡಿಯುತ್ತಾ? ಹಿಡಿಯೋದಿಲ್ಲ. ಆ ರೀತಿ ಮುಕ್ತ ದೇಹ ಎಂಥ ಶರೀರ? ತುಕ್ಕು ಹಿಡಿದಿರೋ ಶರೀರ. ಇದೆಂಥದ್ದು? ಕಬ್ಬಿಣದ ಶರೀರ ಇದ್ದಾಗ ರೋಗ ರುಜಿನ ಯಾವಾಗಲೂ ಗಂಟು ಬಿದ್ದಿರುತ್ತೆ. ಚೇಂಜ್ ಆಗೋದ್ರ ಜೊತೆಗೆ ಎವ್ರಿ ಮೊಮೆಂಟಲ್ಲಿ ಅದಕ್ಕೆ ಬೆವರು ಬರೋದು, ಬಿಸಿಲು ಬಂದರೆ ಇಲ್ಲ ಇದಾಗೋದು, ಇಂಥ ವಿಕಾರಗಳು ಇದ್ದಿದ್ದೆ ದೇಹಕ್ಕೆ. ಮುಕ್ತರಿಗೆ ಅದು ಯಾವುದೂ ಇಲ್ಲ. ಸರ್ಗೇಪಿ ನೋಪಜಾಯಂತೆ ಪ್ರಲಯನ ವ್ಯಥಂತಿ ಚ ಇತ್ಯಾದಿ ವಚನಾತ್. ಆದ್ದರಿಂದ ಅದು ಪಡೆಯದಲ್ಲಿ ಕಾಲದಲ್ಲಿ ನಾಶನೂ ಆಗೋದಿಲ್ಲ, ಸೃಷ್ಟಿಕಾಲದಲ್ಲಿ ಸೃಷ್ಟಿನೂ ಆಗೋದಿಲ್ಲ, ಅಂಥ ದೇಹ ಇದೆ. ಇತ್ಯಾದಿ ವಚನಾತ್ ಸಾಮ್ಯಾತ್ ಪ್ರಯೋಗಾಚ್ಚ. ಎಷ್ಟೋ ಸರ್ತಿ ದೃಷ್ಟಾಂತನೇ ಕೊಡ್ತಾರೆ. ಈ ಕಾಳು ಎಲ್ಲಿವರೆಗಿರುತ್ತೋ ಹುಟ್ಟೋದು ಸಾಯೋದು ಇದ್ದಿದ್ದೇ. ಅದಕ್ಕೆ ಬೆಳೀತದೆ, ಕಾಳಾಗತ್ತೆ, ಮತ್ತೆ ಬರುತ್ತೆ. ಒಂದು ಸತ್ತು ಹುರಿದು ಬಿಟ್ಟರೆ ಹುಟ್ಟೋದಿಲ್ಲ. ಹುರಿದ ಕಾಳು ಮತ್ತೆ ಬೆಳೆಯೋದಿಲ್ಲ. ಸಂಸಾರದಲ್ಲಿರೋರಿಗೆ ಹೊಟ್ಟಿದೆ ಮೇಲೆ, ಇನ್ನೊಂದಿದೆ ಮೇಲೆ, ಹೊಟ್ಟು ತೆಗೆದ್ರೆ ಹುಟ್ಟೋದಿಲ್ಲ. ಈ ಅಕ್ಕಿ ಬಿತ್ತೋದಿಲ್ಲ, ಭತ್ತ ಬಿತ್ತಬೋದು, ಅಕ್ಕಿ ಬಿತ್ತಲಕ್ಕೆ ಬರೋಲ್ಲ. ಭಾರಿ ಚೆನ್ನಾಗಿದೆ, ಅಕ್ಕಿನೇ ಬಿತ್ತಬೇಡ, ಅಕ್ಕಿನೇ ಬರುತ್ತೆ ಅಂತ ಹೇಳ್ಕೊಂಡ್ರೆ ಅಕ್ಕಿನೂ ಹೋಗುತ್ತೆ, ಅಷ್ಟೇ ಹೊರತು ಬರೋದಿಲ್ಲ. ಯಾಕೆ? ಹೊಟ್ಟಿರ್ಬೇಕು ಅದಕ್ಕೆ. ಹೊಟ್ಟೆ ಅದು ಲಿಂಗದೇಹ ಅಂದ್ರೆ ಅದೇ. ಎಲ್ಲಿವರೆಗೂ ಲಿಂಗದೇಹ ಇರುತ್ತೋ ಅಲ್ಲಿವರೆಗೂ ಸೃಷ್ಟಿಯಾಗತ್ತೆ. ಲಿಂಗದೇಹನ ನೀವು ಚಿಕ್ಕ ಭತ್ತ ಇದೆ, ತೆಗಿಲಕ್ಕೆ ಬರೋದಿಲ್ಲ, ಹೊಟ್ಟು ತೆಗಿಲಕ್ಕೆ ಬರೋದಿಲ್ಲ. ಯಾವಾಗ ಸಾಧ್ಯ? ಅದು ಪೂರ್ತಿ ಬರಬೇಕೀಗ. ಮೊದಲು ಮಾವಿನಕಾಯಿ ತೆಗೆದ್ರೆ ಮಾವಿನಕಾಯಿ ಹೋಗಿಬಿಡುತ್ತೆ, ಹಣ್ಣಾದ್ಮೇಲೆ ತೆಗೆದ್ರೆ ಬರೀ ಸಿಪ್ಪೆ ಮಾತ್ರ ಬರುತ್ತೆ. ಗೊತ್ತಾಯ್ತಾ? ಆ ಸ್ಟೇಜ್ ಬರಬೇಕು. ಮುಕ್ತರಿಗೆ ಯಾವುದಿಲ್ಲ, ಮೇಲಿನ ತೌಡಿಲ್ಲ. ಈಗ ಒಳಗೆ ಬೆಳ್ಳ ಕಾಣಿಸುತ್ತೆ, ನೋಡಿದ್ರೆ ಶುದ್ಧವಾದ ದೇಹ ಇದೆ. ಗೊತ್ತಾ? ಅಲ್ಲಿ ಕಲರ್ ಇಲ್ಲ. ಅಕ್ಕಿಗೆ ನ್ಯಾಚುರಲ್ ಕಲರ್ ಬೇರೆ, ಈ ಕಲರ್ ಇಲ್ಲ. ಹೊಟ್ಟಿನ ಕಲರ್ ಬೇರೆ, ಅದ್ರ ಕಲರ್ ಬೇರೆ. ಲಿಂಗದೇಹ ಬೇರೆ, ಈ ದೇಹ ಬೇರೆ. ಲಿಂಗದೇಹ ಯಾವ ಹೀಗೆ ಅಂದುಬಿಡ್ತಾನೆ, ಮತ್ತೆ ಹುಟ್ಟೋದಿಲ್ಲ, ಆಗೋಯ್ತು. ಲಿಂಗಭಂಗ ತೆಗಿಬೇಕ, ಲಿಂಗಭಂಗ ಆಯಿತು ಅಂತ ಕರೀತಾರೆ. ಅಲ್ಲಿವರೆಗೂ ಹುಟ್ಟು ಸಾವು ತಪ್ಪಿದ್ದಲ್ಲ. ಸಾಮ್ಯಾತ್ ಪ್ರಯೋಗಾಚ್ಚ ಸರ್ಗೇಪಿ ನೋಪಜಾಯಂತೆ. ಅನಿಂದ್ರಿಯ, ಮೋಕ್ಷದಲ್ಲಿ ಇಂದ್ರಿಯಗಳೇ ಇರೋದಿಲ್ಲ. ಅನಾಹಾರಾಹ, ಆಹಾರವೇ ಇರೋದಿಲ್ಲ. ಅನಿಷ್ಪಂದಾಹ, ಚಟುವಟಿಕೆ ಮೂಮೆಂಟೇ ಇರೋದಿಲ್ಲ. ಸುಗಂಧಿನಃ, ಬರೀ ಸುಗಂಧಿ. ನೋಡಿದರೆ ಅಷ್ಟು ಹೇಳಿಬಿಟ್ಟು ಸುಗಂಧಿಗಳಿದ್ದಾರೆ ಅಂತ ಹೇಳಿಬಿಟ್ಟು, ಗಂಧ ಇಲ್ಲ ಅಂಥೇಳಿ ಸುಗಂಧ ಇದೆ ಅಂತ ಹೇಳಿದರೆ ದುರ್ಗಂಧ ಇಲ್ಲ ಅಂತ ಅರ್ಥ.
ದೇಹೇಂದ್ರಿಯಾಸು ಹೀನಾನಾಂ ವೈಕುಂಠಪುರವಾಸಿನಾಂ. ಅವರಿಗೆ ದೇಹ ಇಲ್ಲ, ಇಂದ್ರಿಯ ಇಲ್ಲ, ಪ್ರಾಣ ಇಲ್ಲ. ವೈಕುಂಠಪುರದಲ್ಲಿ ಯಾರಿರ್ತಾರೋ ಅವರಿಗೆ ಯಾವುದೂ ಇಲ್ಲ ಅಂತ ಹೇಳಿದರೆ ಅವರಿಗೆಲ್ಲ ಏನಿದೆ? ಎಲ್ಲ ನ್ಯಾಚುರಲ್ ಇದೆ. ಆದ್ದರಿಂದ ಎಕ್ಸ್ಟ್ರಲ್ಲಿ ಏನೂ ಇಲ್ಲ. ಇತ್ಯಾದಿ ದುಷ್ಟದೇಹೇಶ್ವೇವ ನಚೈಷ ಅನ್ಯ ಇತ್ಯಾದಿ ಕೂಡೆಲ್ಲ ದೇಹರೇ ಇಲ್ಲದೆ ಹೋಗಿದರೆ ಇದೆಲ್ಲ ಹೇಳ್ತಿದ್ರ? ಸಾಧ್ಯ ಇಲ್ಲ. ದೇರ್ ಫಾರ್ ದೇಹ ಇದೆ. ಇವೆಲ್ಲ ಫಲಾಧ್ಯಾಯಕ್ಕೆ ಬೇಕಾದ ವಿಚಾರಗಳು, ಗೊತ್ತಾಯ್ತಾ? ದೇಹ ಸಾಧನೆ ಮಾಡಿದ್ದಾನೆಲ್ಲ ಸೇರಿಸ್ಕೋಬೇಕಲ್ಲಿ. ಅಲ್ಲಿ ಆರ್ಗ್ಯುಮೆಂಟ್ ಮಾಡಿಲ್ಲ, ಅಲ್ಲಿ ಇಲ್ಲಿ ಕೊಟ್ಟಿದ್ದಾರೆ ಆರ್ಗ್ಯುಮೆಂಟ್ಸ್ ಎಲ್ಲ. ಇದೆಲ್ಲ ಶಿಫ್ಟ್ ಮಾಡ್ಕೋಬೇಕಲ್ಲಿ. ನಚೈಷ ಈಗ ಶುರುವಾಯಿತು ಇದೆ ನೋಡಿ. ಇದೆಲ್ಲ ಸೆಕೆಂಡರಿ ಮುಕ್ತಿ ಹೇಳ್ತೇನೆ ಅಂದರೆ ಸೆಕೆಂಡರಿ ಮುಕ್ತಿ ಅಂತಿಲ್ಲ. ಶ್ವೇತದ್ವೀಪಕ್ಕೆ ಲಾಸ್ಟಾಗಿ piಡಿತಾರೆ. ಮಂಗಳೂರು ಬಂತು, ಎಲ್ಲರೂ ಹೇಳ್ಕೊತ ಬಂದ, ಪೀಣ್ಯ ಅಲ್ಲಿ ಹೇಳ್ಕೊ ಬಂದ. ಅವು ಇನ್ನೂ ಮುಂದೆ ಅಂತ, ಇನ್ನು ಲಾಸ್ಟ್ ಸ್ಟಾಪ್ ಇದು. ಮುಂದೆ ಶೆಡ್ಗೆ ಹೋಗುತ್ತಷ್ಟೇ ಅಂತ. ಶೆಡ್ಗೆ ಇಲ್ಲಿ ಸ್ಟಾಪ್ ನಿಲ್ಲ, ಸಂಜೆ ಸಲ್ಲ ಬೋಧೋಯ್ತು ಅಂತ ಹೇಳ್ತಾರೆ. ಇದು ಲಾಸ್ಟ್ ಸ್ಟಾಪ್ ಇದು. ಶ್ವೇತಂ ನಗಚ್ಚತಿ. ಶ್ವೇತದ್ವೀಪಕ್ಕೆ ಹೋದ ಮೇಲೆ ಇನ್ನೂ ಮುಂದೆ ಅಂತ ಹೇಳಬಾರ್ದು. ಏನು ಹೇಳಬೇಕು ಅಲ್ಲಿಗೆ? ನೀವು ಹಿಡಿತೀರೋ ನಾವು ಹೇಳಿಸ್ಬೇಕು ಅಂತ ಕೇಳ್ತಾರಲ್ಲ, ಅಷ್ಟೇ. ಆ ಸ್ಥಿತಿ ಬಂದುಬಿಡ್ತಾನೆ ನಾವು. ಶ್ವೇತದ್ವೀಪಕ್ಕೆ ಹೋಗೋದು ಅಲ್ಟಿಮೇಟ್. ಇತ್ಯಾದಿ ಆದಿತ್ಯ ಪುರಾಣೆ ಇತ್ಯಾದಿ ಆದಿತ್ಯ ಪುರಾಣೆ ತದನ್ಯ ಮುಕ್ತಿ ನಿಷೇಧ. ಇದರ ಮೇಲೆ ಇನ್ನೊಂದು ಮುಕ್ತಿ ಇಲ್ಲ. ಏತು ಅತ್ರೈವ ಭಗವಂತಂ ಪ್ರವಿಶಂತಿ ತೇಪಿ ಪಶ್ಚಾತ್ ತತ್ರ. ಮಜ್ಜಿಗೆಯನ್ನು ಹಾಕಿದ ಮಜ್ಜಿಗೆ ಬಂದಮೇಲೆ ಏನರ್ಥ? ಇನ್ನೇನು ಬಡಿಸಿ ಹೇಳಬೇಕಾದ್ದೇನು, ಇನ್ನೇನು ಹಾಕೋದು ಸಾಧ್ಯ ಇಲ್ಲ. ಆ ಸ್ಥಿತಿ ಬಂದಿದೆ. ತತ್ರೈವ ಯಾಂತಿ ಯೋಗ್ಯತ್ವಂ ಚಾತ್ರ ವಿವಕ್ಷಿತಂ. ಏತು ಅತ್ರೈವ ಭಗವಂತಂ ಪ್ರವಿಶಂತಿ ತೇಪಿ ಪಶ್ಚಾತ್ ತತ್ರೈವ ಯಾಂತಿ ಯೋಗ್ಯತ್ವಂ ಚಾತ್ರ ವಿವಕ್ಷಿತಂ. ವೆರಿ ಇಂಪಾರ್ಟೆಂಟ್ ಇದೆ. ದೇವರ ಸಾಕ್ಷಾತ್ಕಾರ ಮಾಡ್ಕೊಂಬಿಟ್ಟೆ ಈಗ. ಅಪ್ರೋಷ ಮುಕ್ತಿ ಅಶ್ಯೂರ್ಡ್. ಆದರೂ ಕೂಡ ಎಲ್ಲಿಗೆ ಹೋಗ್ತಾನೆ? ಮುಂದೆ ಶ್ವೇತದ್ವೀಪಕ್ಕೆ ಹೋಗೇ ಹೋಗ್ತಾನೆ. ರಿಪೋರ್ಟ್ ಮಾಡ್ಕೊಳಕ್ಕೆ ಅಲ್ಲಿ ಹೋಗಲೇಬೇಕು ಅವ್ರು. ಮತ್ತೆ ಇಲ್ಲಿ ಓಡಾಡ್ಬೋದು ಒಂದು. ಆಮೇಲೆ ಒಟ್ಟು ಒಂದು ಸರ್ತಿ ಏನು ಮಾಡಬೇಕಾತ? ಶ್ವೇತದ್ವೀಪಕ್ಕೆ ಹೋಗಲೇಬೇಕು ಒಂದು ಸಲ ರಿಪೋರ್ಟಿಂಗ್. ಇದು ಎಷ್ಟೋ ಸತ್ಯ ಬೇರೆ ದೇಶದಲ್ಲಿ ಕೆಲಸ ಸಿಗುತ್ತೆ. ಇಲ್ಲಿರೋರು ಅಲ್ಲಿ ರಿಪೋರ್ಟ್ ಮಾಡ್ಕೊಂಬರೋಕೆ ಹೋಗಿ ಅವರು, ಗೊತ್ತಾಯ್ತಾ? ಅದಕ್ಕೋಸ್ಕರ ಅವ್ರು ದುಡ್ಡೆಲ್ಲ ಅವ್ರು ಕೊಡ್ತಾರೆ. ಅದಕ್ಕೆ ಹೋಗಿ ಬರೋ ಖರ್ಚು ಇವ್ರಿಗೆ ಕೊಡಬೇಕಾಗಿಲ್ಲ. ಅಲ್ಲಿ ರಿಪೋರ್ಟ್ ಮಾಡ್ಕೊಬಂದು ಇಲ್ಲಿಗೆ ವರ್ಕ್ ಮಾಡಬೇಕು. ಕೆಲವು ಬೇರೆ ಟೈಪ್ ಇರುತ್ತೆ. ಅದೇ ರೀತಿಯೇ ಒಂದು ಸರಿ ಶ್ವೇತದ್ವೀಪಕ್ಕೆ ಹೋಗಲೇಬೇಕು ಪ್ರತಿಯೊಬ್ಬರು ಕೂಡ. ಯಾರು? ಮುಕ್ತರು. ಅಪರೋಕ್ಷ ಜ್ಞಾನ ಆಗಿದೆ, ಎಲ್ಲ ಆಗೋಗ್ಬಿಟ್ಟಿದೆ. ಆದರೆ ಫಾರ್ಮ್ಯಾಲಿಟಿ ಏನದು? ಅಲ್ಲಿ ಹೋಗಬೇಕು. ಲಿಂಗಭಂಗ ಅಲ್ಲಿ ಹೋಗೋದು ಲಿಂಗಭಂಗ ಆಗಬೇಕು. ಲಿಂಗಭಂಗ ಆದಮೇಲೆ ಮತ್ತೆ ಬಂದರೆ ಅಫೆಕ್ಟ್ ಆಗೋಲ್ಲ. ಲಿಂಗಭಂಗ ಬಂದ ಮೇಲೆ ಆದಮೇಲೆ ಎಷ್ಟು ಬಿತ್ತಿದ್ರು ಏನು ಹಾಕಿದ್ರು ಬೆತ್ತು ಬೆಳೆಯೋದಿಲ್ಲ, ಆಗೋಯ್ತು. ಅದೇ ರಿಪೋರ್ಟಿಂಗ್ ಅಂತ ಹೇಳಿದ್ನಲ್ಲ. ಅಟೆಂಡೆನ್ಸ್ ಎಂಬುದು ಲೋಯರ್ ವರ್ಲ್ಡ್, ರಿಪೋರ್ಟಿಂಗ್ ಎಂಬುದು ಡೈಲಿ ಅಟೆಂಡೆನ್ಸ್ ಆಗ್ತಾರೆ. ಡೈಲಿ ರಿಪೋರ್ಟಿಂಗ್ ಇಲ್ಲ. ರಿಪೋರ್ಟ್ ಮಾಡ್ಕೊಂಡ್ಮೇಲೆ ಅಟೆಂಡೆನ್ಸ್ ಶುರುವಾಗುತ್ತೆ ಅವತ್ತಿನಿಂದ. ಈ ಅಟೆಂಡೆನ್ಸ್ಗೆ ಎಲಿಜಿಬಿಲಿಟಿ ಬರೋದೇ ರಿಪೋರ್ಟ್ ಆದಮೇಲೆ. ಯುಧಿಷ್ಠಿರ ಪ್ರಶ್ನ ಇತರ ಇಂಧನಾಚ್ಚ ಸಾಯುಜ್ಯಂಚ ಏತು ಅತ್ರೈವ ಭಗವಂತಂ ವಿಶಂತಿ. ಎಲ್ಲಿ ದೃಷ್ಟಾಂತ ಬೇಕು ಅಂದೀಗ? ಎಲ್ಲಿ ಬೇಕು? ಶಿಶುಪಾಲನ ಕೊಂದ ಕೃಷ್ಣ, ದಂತವಕ್ರನ ಕೊಂದ. ತೇಜಸ್ ಬಂದು ಒಳ ಕೂತ್ಕೊಂಡು ಹೊಟ್ಟೆಯೊಳಗಿಂಬಿಟ್ಟ ಬಾಣದಲ್ಲಿಟ್ಟ ಭೀಷ್ಮನ ಅವಗುಣಗಳೆನಿಸಿದಾನೆ ಕರುಣಾಳು. ಎಲ್ಲಿವರೆಗೆ ಆಗಿರ್ತಾರತ್ತ? ಪರಂಧಾಮಕ್ಕೆ ಹೋದಾಗ ಹೊರಗೆ ಹೋಗ್ತಾರೆ. ಅಲ್ಲಿವರೆಗೆ ಇಲ್ಲಿ ಸೇಫಾಗಿ ಇಲ್ಲಿ ಕೂತಿರ್ತಾರೆ ಅಷ್ಟೇ. ಇಲ್ಲಿ ಕೂತಿದ್ದರೂ ಕೂಡ ಮುಂದೆ ಶ್ವೇತದ್ವೀಪಕ್ಕೆ ಹೋಗಿ ಅಲ್ಲಿ ಹೊರಗೆ ಬರಬೇಕು ಅವರು. ಅಲ್ಲಿ ಮೂಲ ರೂಪಕ್ಕೆ ಹೋಗಬೇಕು, ಇಲ್ಲಿ ಶ್ವೇತದ್ವೀಪಕ್ಕೆ ಹೋಗಬೇಕು. ದೃಷ್ಟಾಂತ ಕೊಡ್ತಾರೆ. ಅದಕ್ಕೆ ದೇವರ ಪ್ರವೇಶ ಮಾಡಿದ್ದರೂ ಕೂಡ ಇಲ್ಲಿ ಅಲ್ಲಿ ಮತ್ತೊಮ್ಮೆ ಶ್ವೇತದ್ವೀಪಕ್ಕೆ ಹೋಗಲೇಬೇಕು. ಯಾತಕ್ಕೆ ಅಂದರೆ ಆಮೇಲೆ ಇನ್ನೊಂದಿಲ್ಲ ಅಂತ ಹೇಳಬೇಕಾಗಿದೆ. ಇಷ್ಟಾದರೂ ಇನ್ನೊಂದಿದೆ ಈಗ ನಮಗೆ. ಎಲ್ಲ ಆಗೋಗ್ಬಿಟ್ಟಿದೆ. ಸ್ಟಿಲ್ ಒಂದು ಸ್ಟೆಪ್ ಬಾಕಿ ಇದೆ. ಏನದು? ಶ್ವೇತದ್ವೀಪ ಹೋಗೋದು ಬಾಕಿ ಇದೆ. ಅದು ಹೋಗಿ ಬಂದಮೇಲೆ ಮತ್ತೆ ಇನ್ನೆಲ್ಲಿ ಹೋಗೋ ಪ್ರಶ್ನೆ ಮುಗಿದೋಯ್ತಲ್ಲಿ. ಅದನ್ನೇ ಗೌಣಿ ಮುಕ್ತಿ ಅಂತ ಕರಿಬಾರ್ದು. ಗೊತ್ತು, ಅಪರೋಕ್ಷ ಜ್ಞಾನ ಆಯಿತು, ಒಂದು ದೃಷ್ಟಿಯಿಂದ ಮುಕ್ತಿ ಆದರೂ ಕೂಡ ಅದು ಮುಖ್ಯ ಮುಕ್ತಿ ಅಲ್ಲ. ಯಾತಕ್ಕೆ? ಇನ್ನೂ ದೇಹ ಕಳ್ಕೋಬೇಕು ಅವನಿನ್ನೂ ಕೂಡ. ಮುಖ್ಯ ಮುಕ್ತಿ ಅಲ್ಲ ಅದು. ಅದು ಬಂದ ಮೇಲೆ ಮುಖ್ಯ ಮುಕ್ತಿ. ಡೆಸಿಗ್ನೇಟ್ ಬೇರೆ, ಆ್ಯಕ್ಚುಯಲ್ ಬೇರೆ. ಇವತ್ತು ಡೆಸಿಗ್ನೇಟ್ ಆಗ್ತಾನೆ ಹೊರತು ಆ್ಯಕ್ಚುಯಲ್ ಆಗೋದು ಮುಕ್ತಿಗೆ ಹೋದ್ಮೇಲೆ, ಶ್ವೇತದ್ವೀಪಕ್ಕೆ ಹೋದ್ಮೇಲೆ. ಅದನ್ನು ಗೌಣ ಅಂತ ಕರಿಕೂಡೋದು. ತದುಕ್ತೈಶ್ಚ ಭುಂಜತೆ ಪುರುಷಂ ಪ್ರಾಪ್ಯ ಯಥಾ ದೇವಗ್ರಹಾದಯ ತಥಾ ಮುಕ್ತೌ ಉತ್ತಮಾಯಾಂ ಬಾಹ್ಯಾನ್ ಭೋಗಾಂಸ್ತು ಭುಂಜತೆ ಇತಿ ನಾರಾಯಣಾಷ್ಟಾಕ್ಷರಕಲ್ಪೇ. ಮುಕ್ತಿಯಲ್ಲೂ ಕೂಡ ವಿಶೇಷ ಇದೆ. ದೇವಗ್ರಹಾದಯ ದೃಷ್ಟಾಂತ ಕೊಡ್ತಾರೆ. ಭೂಲೋಕದಲ್ಲೇ ಪುರುಷರು ಪ್ರವೇಶ ಮಾಡಿಬಿಟ್ಟು ದೇವತೆಗಳು, ಗ್ರಹ, ಪಿಶಾಚಿ ಮೊದಲಾದವುಗಳು ಏನು ಮಾಡುತ್ತದೋ? ಪಿಶಾಚಿ ಹಿಡಿದಿರುತ್ತೆ, ಸಿಕ್ಕಾಪಟ್ಟೆ ತಿಂದುಬಿಡ್ತಾರೆ. ಪಿಶಾಚಿ ಹೋಗ್ಬಿಡುತ್ತೆ, ಮತ್ತೆ ಹಸಿವು ಅಂತಾನೆ. ಯಾಕಂದ್ರೆ ತಿಂದ್ರೆ ಪಿಶಾಚಿ ಇವನ್ನೆಲ್ಲ ತಿಂದಿರೋದು. ಪಿಶಾಚಿ ತಿಂದಿರ್ತಾರೆ, ಬಟ್ ತಿಂದಿರೋದು ಪಿಶಾಚಿ. ಇವ್ರಿಗೆ ಹಸಿವು ಹೋಗಿಲ್ಲ, ಯಾಕೆಂದರೆ ತಿಂದವನು ಬೇರೆ ಅಲ್ಲಿ. ಅರ್ಥ ಆಯ್ತಾ? ದೇವತೆಗಳು ನೈವೇದ್ಯ ಮಾಡ್ತಾರೆ, ತೊಗೊಂಡ್ಬಿಡ್ತಾರೆ. ಅವ್ರು ತಗೊಳ್ಳೋ ಕ್ರಮ ಬೇರೆ ಅದು. ಅರ್ಥ ಆಯ್ತಾ?
ಯಾತಕ್ಕೆ ದೃಷ್ಟಾಂತ ಕೊಡ್ತಾರೆ, ಲೌಕಿಕದಲ್ಲೇ ನಮಗೆ ವ್ಯತ್ಯಾಸ ಕಾಣಿಸ್ತಿರ್ಬೇಕಾದ್ರೆ ಗೊತ್ತಾಯ್ತು, ಮುಕ್ತಿಯಲ್ಲಿ ದೇಹನೇ ಬೇರೆಯಲ್ಲಿ, ಆದ್ದರಿಂದ ಸಾಧ್ಯ ಇದೆ. ಮುಕ್ತಿ ಬಗ್ಗೆ ತುಂಬ ವಿಷಯ ಬಂದಿರೋ ಭಾಗ ಇದು, ಗೊತ್ತಾಯ್ತಿಲ್ಲ. ಮುಕ್ತಿ ಬಗ್ಗೆ ಬಹಳಷ್ಟು ವಿಷಯ ಹೇಳಿದ್ದಾರೆ ವಿಷಯದಲ್ಲಿ. ಹಾಂ, ಅವರು ಬೇರೆ, ಬ್ರಹ್ಮದೇವರ ವಿಷಯ ಬೇರೆ, ಇದೆಲ್ಲ ಬಿಡುವುದು ಮುಕ್ತವ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಇರಬೇಕು ಎರಡೋದು ಪೆಂಡಿಂಗ್ ಅಷ್ಟೇ. ಮುಂದೆ ಶ್ವೇತದ್ವೀಪ ಲಿಂಗಭಂಗ ಆಗಿಲ್ಲ ಅವ್ರಿಗಿನ್ನೂ. ಲಿಂಗಭಂಗ ಆಗೋದು ವಿರಜಾಸ್ಥಾನ ಆದಮೇಲೆ, ಅಲ್ಲಿವರೆಗೆ ಆಗೋದಿಲ್ಲ, ಅಲ್ಲಿ ವೇಟಿಂಗ್ ಅಷ್ಟೇ. ಇರಲೇಬೇಕು. ಅದು ಬೇರೆ, ಆ ಟೈಪ್ ಗೌಣಿ ಅಂತಾರೆ. ಅಲ್ಲ, ಇದು ಆಗೋಗ್ಬಿಟ್ಮೇಲೆ ಗೌಣಿ ಅಂತ ಕರಿಬಾರ್ದು. ವೇಟಿಂಗ್ ರೂಮ್ನಲ್ಲಿ ರೈಲತ್ತು ಹೋಗಿದೆ, ವೇಟಿಂಗ್ ರೂಮ್ ನೋಡಿದ್ರೆ ಬೇರೆ ಅವ್ರನ್ನ ವೇಟಿಂಗ್ ರೂಮ್ನಲ್ಲಿ ಇಲ್ಲ ಅವ್ರೀಗ, ಟ್ರೈನಲ್ಲಿ ಹೊರಟಾಯ್ತು ಮುಂದಕ್ಕೆ, ಗೊತ್ತಾಯ್ತಾ. ಈ ಮುಕ್ತಿಯನ್ನು ಗೌಣಿ ಅಂತ ಕರಿಬಾರ್ದು. ಇದು ಗೌಣಿ, ಇದು ಪ್ಲೇನ್ಗೆ ಹತ್ತೋಕ್ಕಿಂತ ಮುಂಚೆ ಎಲ್ಲ ಮುಗಿದೋಗ್ಬಿಟ್ಟಿರುತ್ತೆ. ಬಟ್ ಹತ್ತಿಲ್ಲ, ಅವ್ನು ಏನಾಗಿಲ್ಲ, ಅವನಿನ್ನೂ ಕೂಡ ಹೋಗಿಲ್ಲ, ಅಲ್ಲಿವರೆಗೆ ಇಲ್ಲ ಅಂತಲೇ ಕರೆಯೋದು. ಫಾರ್ಮ್ಯಾಲಿಟಿ ಮುಗಿದೋಗಿದ್ರು ಕೂಡ ಆ್ಯಕ್ಚುಲಿ ಹೊರಡಬೇಕದು. ಹೋಗಿ ಬಂದಮೇಲೆ ಮುಂದಿನ ಪ್ರಶ್ನೆ ಇದೆಲ್ಲ ಮುಗಿತು, ಡಿಟ್ಯಾಚ್ ಆಗಿಬಿಡ್ತಾರೆ. ಒಂದು ಸರ್ತಿ ಅದು ಏನಾಗ ಟೇಕ್ ಆಫ್ ಆದಮೇಲೆ ಇದರಿಂದ ಡಿಲಿಂಕ್ ಆಗಿಬಿಡುತ್ತೆ. ಅಲ್ಲಿವರೆಗೂ ಲಿಂಕ್ ಆಗಿ ತಪ್ಪಿದ್ದಲ್ಲ ಅದಕ್ಕೆ. ಹೌದು ಹೌದು, ಕಾರ್ಯ ಬ್ರಹ್ಮ ಅಂದ್ರೆ ಅವರೇ ಕರೀತಾರ. ಅಷ್ಟೇ ನಾವು ಜೀವನ್ಮುಕ್ತಿ ಅಂತ ನಾವು ಕರಿತೇವಲ್ಲ ಹಾಗೆ. ಅಪ್ರೋಕ್ಷ ಜೀವನ್ಮುಕ್ತರು, ಮುಕ್ತಿ ಅಶ್ಯೂರ್ಡು. ಬಟ್ ಇಲ್ಲ ಕೆಲವು ಫಾರ್ಮ್ಯಾಲಿಟಿ ಎಲ್ಲ ಇದೆ. ಬೇರೆ ಕಡೆ ಹೋಗ್ತಾ ಇದ್ದಾರೆ, ಅವನು ರಿಲೀವ್ ಎಲ್ಲ ಆಗಿಲ್ಲ, ಇನ್ನೂ ಇಲ್ಲಿ ರಿಲೀವ್ ಆಗಿಲ್ಲ. ಕೆಲಸಕ್ಕೆಲ್ಲ ಗ್ಯಾರಂಟಿ ಆಗಿಬಿಟ್ಟಿದೆ, ರಿಲೀವ್ ಆಗಿಲ್ಲ. ರಿಲೀವ್ ಆಗೋವರೆಗೂ ಬಂದು ನೋಡಿ, ಅದು ಇದಾಗ್ದೇ ಅವನು ಕೊಟ್ಟಿದ್ದಕ್ಕೋಸ್ಕರ, ರಾಜೀನಾಮೆ ಕೊಟ್ಟಿದ್ದಕ್ಕೋಸ್ಕರ ಏನಂತಾರೆ, ಅದೇ ಪಕ್ಷ ಸೇರಿದ್ದು ಇನ್ವ್ಯಾಲಿಡ್ ಅಂತ ವಾದ ಇದೆ, ನಡೀತಾ ಇದೆ. ಆಗ್ತೋ ಗೊತ್ತಿಲ್ಲ, ಅದು ಗೊತ್ತಾಯ್ತು. ಇನ್ವ್ಯಾಲಿಡ್ ಅದು ಏನಾಗಬೇಕು ಫಸ್ಟ್, ಅವನು ಇಲ್ಲಿ ಒಂದು ಕಡೆ ರಿಲೀವ್ ಆಗದೆ ರಿಪೋರ್ಟ್ ಮಾಡ್ಕೊಂಡ್ರೆ ಅಪರಾಧ. ಅದು ಎರಡು ಕಡೆ ಮಾಡಬಾರ್ದಾಗಿ ರಿಲೀವ್ ಆಗೇ ರಿಲೀವ್ ಆರ್ಡ್ರ್ ತೋರಿಸ್ಬೇಕು ಅವ್ನು ಅಷ್ಟು. ಅವನು ಟ್ರಾನ್ಸ್ಫರ್ ಆದಾಗ ಇದಾದಾಗ ರಿಲೀವ್ ಆರ್ಡ್ರ್ ಇಲ್ಲದೆ ಹೋದರೆ ಸೇರಿಸ್ಕೊಳ್ಳಿಲ್ಲ. ಅಲ್ಲಿ ಬಿಟ್ಟಿದ್ದಾನೆ ಅಂತ ಆದರೆ ಮಾತ್ರ ಇಲ್ಲ. ಅಷ್ಟಾದರೂ ಒಬ್ಬರು 2 ಗಂಟೆ ಬಿಲ್ ಕಲೆಕ್ಟ್ ಮಾಡಿದ್ದಾರೆ. ಎಷ್ಟು ಬುದ್ಧಿವಂತಿರ್ತಾರೆ ಅಂದರೆ, ಇಲ್ಲೇ ಸಂಬಳ ಅಲ್ಲೂ ಡ್ರಾ ಮಾಡಿದ್ದಾನೆ, ಮತ್ತೆ ಅಲ್ಲಿ 4-5 ತಿಂಗಳ ಮೇಲೆ ಸಿಕ್ಕಾಕೊಂಡಿದ್ದಾನೆ. ಅಂದರೆ ಎಷ್ಟು ಬೋರ್ಕರಿರ್ತಾರೆ, ಅದು ಸಿಗಲೇಬೇಕು, ಬೇರೆ ದಾರಿ ಇಲ್ಲ. ಎಷ್ಟು ಮರ್ಯಾದೆ ಕಳ್ಕೊಂಡ, ಕೆಲಸ ಕಳ್ಕೊತಾರೆ. ಇದರಲ್ಲಿ ದುರಾಸೆ ಮಾಡಿಬಿಡುತ್ತೆ. ಕಾಮ ಏಷ ಕ್ರೋಧ ಏಷ ರಜೋಗುಣ ಸಮುದ್ಭವ, ಅದೇ ಭಗವದ್ಗೀತೆ ಹೇಳೋದು. ದುರಾಸೆ ಮನುಷ್ಯನ ಹಾಳು ಮಾಡಿಬಿಡುತ್ತೆ. ಅಥವಾ ಅನಿಷ್ಟಶೈವ, ಇಷ್ಟೆಲ್ಲ ಹೇಳಿ ಇಷ್ಟಲ್ಲಿ ಯಾಕೆ ಬರೆದಿರಿ ಅಂದರೆ, ಬುದ್ಧಿಯುಕ್ತೋ ಜಹಾತೀಹ ಉಭಯ ಸುಕೃತ ದುಷ್ಕೃತಿ. ಜ್ಞಾನ ಬಂದವನು ಸುಕೃತ ದುಷ್ಕೃತ ಎರಡನ್ನೂ ಕಳ್ಕೊಂಡ್ಬಿಡ್ತಾನೆ, ಪುಣ್ಯ ಪಾಪ ಎರಡನ್ನೂ ಕಳ್ಕೊಂಡ್ಬಿಡ್ತಾನೆ ಅಂಥೇಳಿ ಅರ್ಥ ಬರೆದದಕ್ಕೆ ಏನಂತ ಹೇಳಿದೆ ನಾವು, ಎಲ್ಲ ಪುಣ್ಯ ಅಲ್ಲ, ಅನಿಷ್ಟ ಪುಣ್ಯ. ಪಾಪದಲ್ಲಿ ಇಷ್ಟ ಪಾಪ ಅಂತಿಲ್ಲ, ಆದ್ದರಿಂದ ಎಲ್ಲ ಪಾಪ ಹೋಗುತ್ತೆ. ಇದು ಕನ್ಕ್ಲೂಷನ್. ಅಥವಾ ಅನಿಷ್ಟಶೈವ ವಿಯೋಗ ಸೋ ಅಸ್ತೇವ ಸರ್ವಾತ್ಮನ. ಅನಿಷ್ಟವಾದದ್ದು ಹೋಗುತ್ತೆ ಹೊರತು ಇಷ್ಟವಾದ್ದಿದ್ದೇ ಇರುತ್ತೆ. ಅದನ್ನೇ ಮುಂದೆ ಹೇಳಿದ್ದು. ಅದು ಖಂ ಸರ್ವ ದುಃಖ ವಿವರ್ಜಿತಾ ಅದು ಸರ್ವ ದುಃಖ ವಿವರ್ಜಿತ ಅಂತ ಹೇಳಿದರು, ಸುಖ ವಿವರ್ಜಿತ ಅಂತ ಹೇಳಲಿಲ್ಲ. ಪುಣ್ಯ ಕಳ್ಕೊಂಡ್ರೆ ಏನಾಗ್ತಿತ್ತು, ಸುಖನೂ ಹೋಗಿಬಿಡ್ತಾಯಿತ್ತು. ಪಾಪ ಕಳ್ಕೊಂಡಿದ್ದಕ್ಕೆ ದುಃಖ ಹೋಯಿತು, ಪುಣ್ಯ ಕಳ್ಕೊಂಡ್ರೆ ಸುಖನೂ ಹೋಗಿಬಿಡ್ತಾಯಿತ್ತು. ಆದ್ದರಿಂದ ಹಾಗೆ ಹೇಳಿಲ್ಲ. ಅಶೋಕಮಹಿಮಂ, ಶೋಕವಿಲ್ಲದ ಹಿರಿಮೆ ಅವನಿಗಿದೆ. ಯತ್ರ ಗತ್ವಾ ನ ಶೋಚತಿ, ಇಷ್ಟೇ ಇದೆಯೇ ಹೊರತು ನ ಹೇಳಬೇಕಾದ್ರೆ ನ ಶೋಚಿತೆ ಅಂದರೆ ಹೊರತು ಏನಂತ ಹೇಳಲಿಲ್ಲ, ಆನಂದವಾಗಿರೋದಿಲ್ಲ ಅಂತ ಹೇಳಲಿಲ್ಲ. ಆನಂದವಾಗಿ ಇದ್ದೇ ಇರ್ತಾರೆ. ದುಃಖ ಹೋಯ್ತೆ ಹೊರತು ಏನು ಹೋಗಲಿಲ್ಲ. ಯಾವಾಗ ಎರಡು ಹೋಗೋದಾದ್ರೆ ಮುಕ್ತಿಗೆ ಯಾರೂ ಹೋಗೋದೇ ಇಲ್ಲ. ಅದೆಲ್ಲ ಆಚಾರ್ಯ ತುಂಬ ಡಿಸ್ಕಸ್ ಯಾಕಂದ್ರೆ ಡೀಟೇಲಾಗಿ ಹೇಳ್ತಾರೆ. ಇಲ್ಲಿ ನೋಡಪ್ಪ, ಒಂದು ಕಡೆ ಹೋಗಬೇಕು ಉಪವಾಸ, ಇಲ್ಲಿ ವ್ರತದಡಿಗೆ ಏನು ಮಾಡ್ತೀವಿ ಅಂದರೆ ಇದರೇ ಊಟ ಮಾಡ್ತೀನಿ ಅಂತಾರೆ. ರುಚಿ ಇಲ್ಲದೆ ಇರ್ಬೋದು, ಆ ಫುಡ್ಡಾರು ಸಿಗುತ್ತಲ್ಲ, ಅಲ್ಲಿ ಉಪವಾಸ ಆದಾಗೈತೆ. ಎರಡು ಇಲ್ಲ ಅಂದರೆ ಏನರ್ಥ, ಉಪವಾಸ ಆದಾಗಾಯ್ತು ಪೂರ್ತಿಯಾಗಿ. ಯಾರು ಆ ರೀತಿ ಹೇಳಿನೇ ಮುಕ್ತಿ ಆಸೆ ಬಿಟ್ಬಿಟ್ರು ಜನ. ಈ ದುರ್ಮತಗಳು ಬಂದಿದ್ದಕ್ಕೆ ಮುಕ್ತಿ ಕಾನ್ಸೆಪ್ಟ್ ಹೋಯಿತು. ಮುಂದೇನು ಮಾಡಬೇಕು ಅವರೀಗ, ಸುಖ ಪಡಬೇಕು. ಇಲ್ಲಿ ಸುಖ ಪಡ್ಲಿಕ್ಕೆ ಯೋಗ್ಯತೆ ಇಲ್ಲ, ಮೋಸ ಶುರು ಮಾಡಿದರು. ಕಡೆಗೆ ಒಂದಕ್ಕೊಂದು ಲಿಂಕ್ ಬರ್ಲಿಕ್ಕೆ ಶುರುವಾಯಿತು. ಅಲ್ಲೊಂದು ಇದೆ ಅಂತ ಅಂದುಬಿಟ್ರೆ ಏನು ಮಾಡ್ತಿದ್ದಿಲ್ಲ, ಯಾರು ಕೂಡ ಅನ್ಯಾಯ ಮಾಡ್ಲಿಕ್ಕೆ ಹೋಗ್ತಿದ್ದಿಲ್ಲ. ಗೊತ್ತಾಯ್ತಾ. ಅಲ್ಲಿ ಹೋಪ್ಲೆಸ್ ಜಾಗ, ಅಲ್ಲಿ ಅದಾಗಿ ಹೋಗ್ಬೇಕು ಹೊರತು ನಾವಾಗಿ ಯಾಕೆ ಹೋಗ್ಬೇಕು. ಅದಕ್ಕೆ ದುಃಖ ಬರೋದಾದರೆ ಯಾರೋ ಒಂದು ನೋಟಿಸ್ ಕೊಡ್ತಾರೆ ಅಂತ ತಿಳ್ಕೊಬೇಡ. ನಾ ಅಡ್ವಾನ್ಸ್ ನೋಟಿಸ್ ಇರ್ತಾರೆ, ಯಾರು ಹೋಗ್ಬಿಟ್ಟು ಆದಷ್ಟು ಪೋಸ್ಟ್ಪೋನ್ ಟ್ರೈ ಮಾಡ್ತಾರೆ.
ಹೊತ್ತು ಊರಲ್ಲಿ ಇಲ್ಲ ಅಂತ ಏನೋ ಮಾಡ್ತಿರ್ತಾರೆ. ಒಳ್ಳೆ ದುಡ್ಡು ಬಂದಾಗ ಹೋಗಿಸ್ಕೊಂಡ್ಬರ್ತಾರೆ ಅಂತಾರೆ. ಇವು ನೋಟಿಸ್ ಕೊಡ್ತಾರೆ, ಎಸ್ಕೇಪ್ ಆಗ್ತಾರೆ ಫಸ್ಟ್ ಅವರು. ಯಾಕೆ ನಮಗೆ ಮುಕ್ತಿಯಲ್ಲಿ ಏನೂ ಇಲ್ಲ ಅಂತ ಆಗೋದಾದರೆ ನಾವಾಗಿ ಹೋಗಿ ಗ್ರಹಚಾರ ಯಾಕೆ ಬಿಡ್ಬೇಕಲ್ಲಿ? ಕೊನೆಯ ಸ್ಟೇಜಲ್ಲಿ ನಿರ್ವಾಹ ಇಲ್ಲ ಅಂದರೆ ಬೇಡೋಣ, ಹುಡ್ಕೊಂಡೋಗಿ ಬಿಡ್ಬೇಕು ಅಲ್ಲಿಗೆ. ಈ ಭಾವನೆ ಬಂದೇ ಇದು ಮಾಡಿದೆ. ದುರ್ಮತಗಳಿಂದ ಅದು ಅನಾಹುತ ಅಂದರೆ ನೆನಪಿಟ್ಟು ಸರಿಯಾಗಿ ತಿಳ್ಕೊಬೇಕಾದ್ರೆ ಮೋಕ್ಷದ ಬಗ್ಗೆ ತಪ್ಪು ಹೇಳಿದ್ದರಿಂದ ಇಹದ ಬಗ್ಗೆ ಗಂಟು ಬಿತ್ತು ಅವರಿಗೆ, ಬಿಟ್ಟು ಹೋಗಬಾರ್ದು ಅನ್ನಿಸ್ತು ಅವರಿಗೆ, ಗೊತ್ತಾಯ್ತಾ. ಆಮೇಲೆ ಯೋಗ್ಯತೆ ಇಲ್ಲ ಸಂಪಾದನೆ ಮಾಡಲಿಕ್ಕೆ, ಅಡ್ಡದಾರಿ ಹೇಳಿದರು, ಅದಕ್ಕೆ ಮೋಸ ಶುರು ಮಾಡಿದರು. ಅರ್ಥ ಆಯ್ತಿಲ್ಲ. ಅದಕ್ಕೆ ಮುಂದಿನ ಸರಿಯಾಗಿ ಹೇಳಿದರೆ ಇಲ್ಲಿ ಬರೋದು ರಿಟೈರ್ಮೆಂಟ್ ಮೇಲೆ ಬೆನಿಫಿಟ್ ಅದೇ ಅಂತ ಹೇಳಿದ್ರೆ ಸುಮ್ಮನೆ ಇರ್ತಾನೆ. ಇಲ್ಲಾಂದರೆ ಬಲ್ಲ ದುಡ್ಡು ಮಾಡ್ಕೋಬೇಕು ಅಂತಾನಲ್ಲ ಹಾಗೆ. ಇಲ್ಲ ಬೆನಿಫಿಟ್ ಇಲ್ಲ ಅಂದರೆ ಇರೋ ಕಾಲಕ್ಕೆ ಮಾಡ್ಕೊಂಬಿಡೋಣ. ಇವತ್ತು 5 ವರ್ಷದ ಬಂದಾಗ ಆಗಿರೋ ಅನಾಹುತ ಅದೇನೆ. ಇದು ರಾಜ ಮಹಾರಾಜರು ಯಾವ ಥರ ಪ್ಲ್ಯಾನ್ ಮಾಡ್ತಿದ್ರು? ಅವರು ಲೈಫ್ ಟೈಮ್ ಪ್ಲ್ಯಾನ್ ಮಾಡ್ತಿದ್ರು, ಯಾವ ಪರ್ಮನೆಂಟ್ ಅವರೆಲ್ಲ. ಬಟ್ ಈಗ ಯಾಕೆ ಪ್ಲ್ಯಾನ್ ಮಾಡೋದಿಲ್ಲ ಅಂದರೆ 5 ವರ್ಷದೊಳಗೆ ಮುಂದೆವ್ರು ಹಣೆ ಬರ ನಾವ್ಯಾಕೆ ಯೋಚನೆ ಮಾಡೋಣ ಅಂತ, ಗೊತ್ತಾಯ್ತಾ. ಅವರೇ ಇತ್ತಂದರೆ ಯೋಚನೆ ಇಲ್ಲ. ಇದೇ ಬಸ್ಸೆಲ್ಲ ವಾಪಸ್ ಬರ್ತೀವಿ ಅಂದರೆ ಬಸ್ ಕ್ಲೀನಾಗಿ ಇಟ್ಕೊಂಡಿರ್ತಾರೆ, ಇನ್ನೊಂದು ಬಸ್ ಸೇರಿ ಇಲ್ಲಿ ಪಾಲಿಸ್ ಮಾಡಿ ಹೋಗ್ತಾರೆ ಅಷ್ಟೊತ್ತಿಗೆ. ಆ ಟ್ರಿಕ್ ಶುರುವಾಯಿತು. ಅದರಿಂದ ನಮಗೆ ತಕ್ಷಣ ಗೊತ್ತಾಗಲ್ಲ. ಮೋಕ್ಷದ ಬಗ್ಗೆ ತಪ್ಪು ಹೇಳಿ ನೀವ್ಯಾಕೆ ತಲೆ ಕೆಡಿಸ್ಕೊತೀರಿ ಅಂದರೆ ತಲೆ ಕೆಟ್ಟು ಈ ರೀತಿ ಮಾಡ್ತಾರ. ಆದ್ದರಿಂದ ಅಲ್ಲೇ ಸರಿ ಮಾಡಬೇಕು. ಮೋಕ್ಷ ಸರಿ ಇದೆ, ಇಂಥ ಮೋಕ್ಷ ಇದೆ ಅಂದರೆ ಯಾರು ಏನು ಮಾಡಲ್ಲಾಗ ಇಂಥ ಕೆಲಸ ಮಾಡೋಕ್ಕೆ ಹೋಗೋದಿಲ್ಲ, ತಿಳಿತಾ. ಅಯ್ಯೋ, ಸ್ವರೂಪ ಇರೋದೇ ಹಾಗೆ. ಕುರುಡನಿಗೆ ಯಾಕೆ ಕಣ್ಣು ಕಾಣೋದಿಲ್ಲ ಅಂದರೆ ಕುರುಡನಿಗೆ ಯಾಕೆ ಕಣ್ಣು ಕಾಣೋದಿಲ್ಲ? ಕುರುಡ ಆಗ್ತಾನೇ ಇದ್ದಿಲ್ಲ ಅವ್ರು ಫಸ್ಟು. ಅದಕ್ಕೆ ಅಯೋಗ್ಯರು ಅಂದರೆ ಕುರುಡರು ಅಂತಲೇ ಅರ್ಥ. ಅವ್ರಿಗೆ ಅರ್ಥನೇ ಆಗೋದಿಲ್ಲ. ಈ ಹೇಳೋರು ಹಾಗೆ ಹೇಳಿದ್ರು, ನಂಬೋರು ಹಾಗೆ ನಂಬಿದರು. ಪ್ರಶ್ನೆ ಕೇಳಬೇಕಾಗಿತ್ತು ಅವರು. ಮೋಕ್ಷ ಅಂದರೆ ಹಾಗಿರಲ್ಲ, ಹೇಗೆ ಸಾಧ್ಯ ಅಂತ ಕೇಳಬೇಕಾಗಿತ್ತು. ಅವ್ರು ಕೇಳಲಿಲ್ಲ. ಯಾಕೆ? ಅಂಧೇನ ಇವ ನಿಯಮಾನ ಯಥಾಂಧ. ಇವನು ಕುರುಡ, ಅವರು ಕುರುಡರಾದ್ದರಿಂದ ಯೋಚನೆ ಮಾಡೋಕ್ಕೆ ಹೋಗಲಿಲ್ಲ. ಕುರುಡು ನಂಬಿಕೆ ಅಂತ ಹೇಳೋ ಪತ್ತಲ್ಲಿ ಅರ್ಥ ಬರುತ್ತೆ. ಕುರುಡ ನಂಬಿಕೆ, ಅಂಧಶ್ರದ್ಧೆ, ತಿಳಿದವಳಿಕೆ ಇಲ್ಲದ ನಂಬಿಕೆ ಅದಿರಬಾರ್ದು. ವಿಶೇಷ ವಚನ ಅಭಾವಾಚ್ಯ, ಸ್ಪೆಸಿಫಿಕ್ಕಾಗಿ ಸುಖ ದುಃಖ ಇಲ್ಲ ಅಂತೆಲ್ಲ ವಾಕ್ಯ ತೋರಿಸ್ತೀಯ ನೀನೀಗ? ಇಲ್ಲ. ಅಂದಮೇಲೆ ದುಃಖ ಇಲ್ಲ ಅಂತ ಅರ್ಥ ಮಾಡಬೇಕೇ ಹೊರತು ಸುಖವೂ ಇಲ್ಲ ಅಂತ ಮಾಡಬಾರದು. ಏಷಾಂತು ಈಶದೃಶ್ಯತೆ ತೇನ ಸಾಯುಜ್ಯಂ ಪ್ರಾಪ್ತಾ. ಕೆಲವು ಏನು ಕಾಣಿಸುತ್ತಲ್ಲ ಅವರು ಮುಕ್ತಿಗೆ ಹೋಗಿಲ್ಲ ಅಂತ ಅರ್ಥ. ಎಲ್ಲಾದರೂ ಸ್ವಲ್ಪ ದುಃಖ ಕಾಣೋದಾದರೆ ವೇಟಿಂಗ್ ಎಲ್ಲ ಆಗಿದೆ, ಟಿಕೆಟ್ ಏನು ಡೌಟ್ ಇಲ್ಲೇ ಇಲ್ಲ, ಅವನು ಹತ್ತಬೇಕಷ್ಟೇ. ಅಲ್ಲಿವರೆಗೂ ಏನಿದೆ ಅವನಿನ್ನು ತುಂಬ ಟೆನ್ಷನ್ ಇದೆ. ಏನು ಟೆನ್ಷನ್ ಇದೆ? ಎಷ್ಟೊತ್ತಿಗೆ ಬರುತ್ತೋ ಏನೋ, ಏನಾಗುತ್ತೋ ಏನೋ. ನೋಡಿ ಬಸ್ ನಿಂತಿದೆ, ಟಿಕೆಟ್ ತೊಳ್ಕೊಂಡು ಹೋಗ್ತಾರೆ. ಮತ್ತೆ ಯಾಕೆ ತೊಳ್ಬೇಕು ಅದಕ್ಕೀಗ? ಆ್ಯಕ್ಚುಲಿ ಅವ್ನು ಬಿಟ್ಟು ಹೋಗೋ ಚಾನ್ಸೇ ಇಲ್ಲ, ಗೊತ್ತಾಯ್ತು. ಯಾಕೆ ಟೆನ್ಷನ್ ಅಂತಾರೆ, ಏನು ಮಾಡಬೇಕು? ಕೂತ್ಕೊಂಡ್ಬಿಡೋಕೆ ಹೋಗ್ಬೇಕು ಮನುಷ್ಯರಿಗೆ. ಅಂದರೆ ಅದು ಆಗಿಲ್ಲ. ಆ ಸ್ಟೇಜಲ್ಲಿ ದುಃಖ ಹೇಳ್ತಾರೆ ಹೊರತು. ಇವತ್ತು ಜ್ಞಾನಿಗಳು, ಅಪನಿಷಾದಿ ಜ್ಞಾನಿಗಳು, ಸೌಭರ್ಯಗಳ ಜ್ಞಾನಿಗಳು ದುಃಖಪಟ್ಟರವರು. ಪಾಂಡವರು ಜ್ಞಾನಿಗಳು, ಭೀಮಸೇನ ದೇವ್ರು ಬಿಟ್ಟು ಉಳಿದವರು, ದ್ರೌಪದಿ ಭೀಮಸೇನ ನೀವು ಆ ದುಃಖ ಇಲ್ಲ ಅವರಿಗೆ. ಉಳಿದವರು ಬಹಳಷ್ಟು ದುಃಖಪಟ್ಟಿದ್ದಾರೆ, ಇಲ್ಲ ಅಂತ ಹೇಳಬಾರ್ದು. ಸ್ವಲ್ಪ ದುಃಖ ಇದೆ ಅವರಿಗೆ, ಇವರಿಗೆ ಏನೂ ಇಲ್ಲ. ಆದರೂ ಅವ್ರದ್ದು ಆ ದುಃಖ ನೆಗ್ಲಿಜಿಬಲ್ ಅಂತ ಹೇಳ್ತಾರೆ ಆಚಾರ್ಯರು. ಸ್ಟಿಲ್ ಏನಲ್ಲ, ಇದಲ್ಲ, ಒಂದು ಚೂರು ಇದೆ, ಸಮಥಿಂಗ್ ಈಸ್ ದೇರ್, ಅದನ್ನು ಹೇಳ್ಬೋದು. ಬಟ್ ಮುಕ್ತಿಗೆ ಹೋದ್ಮೇಲೆ ಅದನ್ನು ಹೇಳಬಾರ್ದು, ಗೊತ್ತಾಯ್ತಾ. ಅದಕ್ಕೆ ಹೇಳ್ತಾರೆ ಪಾಂಡವಾನಾಂಚ ಮುಕ್ತಾನಾಂ ಅಂತರಂ ಕಿಂಚಿದೇವಹಿ. ಪಾಂಡವರು ಹೇಗಿದ್ದಾರೆ? ಮುಕ್ತರಿದ್ದಾಗೆ ಇದ್ದಾರೆ, ಕಿಂಚಿತ್ ಸ್ವಲ್ಪ ವ್ಯತ್ಯಾಸ ಇದೆ ಅಂತ ಹೇಳ್ತಾರೆ. ಅಲ್ಲಿ ಹೋದ್ಮೇಲೆ ಏನು ಹೇಳಬಾರ್ದು? ಸ್ವಲ್ಪನೂ ಹೇಳಬಾರ್ದು. ಅದಕ್ಕೇ ತತ್ತ ಸಾಯುಜ್ಯಂ ಪ್ರಾಪ್ತ. ಸಾಯುಜ್ಯ ಅಂದರೆ ತಾವು ಸಿಗಬೇಕಾದ ಮುಕ್ತಿ ಇನ್ನೂ ಸಿಕ್ಕಿಲ್ಲ ಅಂದರೆ ಸೀಟ್ ಹುಡುಕ್ತಾ ಇದ್ದಾರೆ, ಹತ್ತಿಬಿಟ್ಟು ಅಷ್ಟೇ, ಅವನು ಕೂತಿಲ್ಲ. ಆ ರೀತಿ ಇದ್ದಾಗ ಲೆಕ್ಕ. ಸೀಟ್ ಸಿಗುತ್ತೆ, ಕೊಡ್ತಾರೆ, ಹುಡುಕ್ತಾ ಇರ್ತಾರೆ ಅಷ್ಟೇ. ಆ ಸ್ಥಿತಿಯಲ್ಲಿದ್ದಾರೆ. ಸಾಮೀಪ್ಯಾದ್ದೇವ ಸ ಏವ ತೇಷಾಂ, ಸಾಮೀಪ್ಯಾದ್ದೇವ ತೇಷಾಂ. ಸಾಮೀಪ್ಯ ಹೊಂದಿದ್ದಾನೆ, ಸಾಯುಜ್ಯ ಹೊಂದಿಲ್ಲ. ಅವನಿಗೆ ಆ ರೀತಿ ಇರಬಹುದು. ಯಾವ ಸ್ಟೇಜಲ್ಲಿ? ಅತಃ ಪ್ರಾರಬ್ಧ ಕರ್ಮ ಶೇಷಭಾವಾತ್ ತದ್ಭುಕ್ತ ಸಾಯುಜ್ಯಂ ಗಚ್ಚಂತಿ. ಪ್ರಾರಬ್ಧ ಕರ್ಮ ಇರುತ್ತೆ, ಅಲ್ಲಿವರೆಗೆ ಹೋಗೋದಿಲ್ಲ, ಅದು ಕಳೆದ ತಕ್ಷಣ ಹೋಗಿಬಿಡ್ತಾನೆ, ಇಷ್ಟೇ. ಅದನ್ನು ಸೆಕೆಂಡರಿ ಮುಕ್ತಿ ಅಂತ ಕರೀರಿ. ಬಟ್ ಯಾವುದನ್ನು ಸೆಕೆಂಡರಿ ಅಂತ ಕರಿಬಾರ್ದು? ಅದನ್ನು ಕರಿಬಾರ್ದು, ಗೊತ್ತಾಯ್ತು. ಪ್ರಿಪರೇಟರಿ ಎಕ್ಸಾಮ್ನಲ್ಲಿ ಫಸ್ಟ್ ರ್ಯಾಂಕ್ ಬಂದರೂ ಪ್ರಯೋಜನ ಇಲ್ಲ, ಅದರಲ್ಲೇ ಬರಬೇಕು ಅವನು. ಅಲ್ಲಿದ್ದು ಸೆಕೆಂಡರಿ ಅಂತ ಕರಿಬಾರ್ದು, ಅದು ಪ್ರೈಮರಿನೇ. ಸಂಘರ್ಷ ವಿಶೇಷ ವಚನ ಅಭಾವಾಚ್ಛ ಅಲ್ಲಿ ಇರುತ್ತೆ. ಅದು ಇವತ್ತಿಗೆ ಮುಗಿಯಲ್ಲ, ಇನ್ನೂ ಇದೆ, ನಾಳೆ ಮುಗಿಸೋಣ. ಸರಿ, ನಾಳೆ ಇದು ಮುಗಿದು ನಾಳೆ ಪಾಠ ಇಲ್ಲ. ಯಾಕೆ? ಹಾಂ, ಪೂರ್ತಿ ಹೇಳಿದ್ನಲ್ಲಿ ಸರಿಯಾಗಿ ಓದ್ಬಿಟ್ರೆ ಫಲಾಧ್ಯಾಯಕ್ಕೆ ಬಹಳ ಮುಖ್ಯ ಇದೆ. ಅದು ಕೂಡ ಕೊನೆಯ ಪಾದಕ್ಕಂತೂ ಭಾರಿ ಮುಖ್ಯ. ಅದು ಬ್ರಹ್ಮಸೂತ್ರ ಭಾಷೆ ಅಷ್ಟೇ ಓದೋರು ಇದೆಲ್ಲ ಮಿಸ್ ಮಾಡ್ಕೋತಾರೆ, ಗೊತ್ತಾಯ್ತಾ.
ಬ್ರಹ್ಮಸೂತ್ರ ಅದಕ್ಕೆ ಸರ್ವಮೂಲ ಓದಬೇಕು. ಯಾವ್ದು ಬಿಟ್ಟರೂ ಕೂಡ ಏನು ಮಿಸ್ ಆಗುತ್ತೆ, ಆ ಒಂದು ವಿಷಯ ಮಿಸ್ ಮಾಡ್ಕೊಂಡಾಗ ಲೆಕ್ಕ. ಈ ಜಿಲೇಬಿ ಜಾಂಗೀರ್ ಒಂದೇ ರೀತಿ ಕಾಣುತ್ತಲ್ಲ, ಕೆಲವು ಬೇಡ, ಆಮೇಲೆ ಅಲ್ಲಿ ದೂರ ಗೊತ್ತಾಗ್ತದೆ, ಅವ್ನು ಮತ್ತೆ ಬರೋಲ್ಲ, ಓದೋಯ್ತು. ಅದೇ ರಾತ್ರಿ ನಿದ್ದೆನೇ ಬರೋದಿಲ್ಲ ಅವ್ರಿಗೆ, ಮೋಸ ಹೋಗಿಬಿಟ್ಟು ಆ ಥರ ಆಗುತ್ತೆ ಸಿನಿಮಾ. ಏನು ಹೌದು, ಅದಕ್ಕೆ ಎಲ್ಲ ಆಚಾರ್ಯ ಏನು ಹೇಳಿದ್ರು ಒಂದು ಅಕ್ಷರ ಕೂಡ ಬಿಡಬಾರ್ದು, ಪದ ಅಲ್ಲ ಅಕ್ಷರನೂ ಆ ರೀತಿ ಓದಬೇಕು. ಇಲ್ಲವ್ರು ಇನ್ನೂ ಸರಿಯಾಗೋದಿಲ್ಲ, ನೀವು ಇಷ್ಟಾದರೂ ಸರಿಯಾಗೋದಿಲ್ಲ ಅಂತಲೇ ಆಗಿತ್ತು. ನಾವು ಆ ಪರ್ಫೆಕ್ಷನ್ ಬರಬೇಕಾದ್ರೆ ಭಾರಿ ಕಷ್ಟ, ಓದೋದೇ ಇಲ್ಲ, ಪರ್ಫೆಕ್ಷನ್ ಬರೋದೆಲ್ಲಿ ಬಂತು. ನೆಕ್ಸ್ಟ್